ಟೊಬ್ಯಾಕೋ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾವು ಇದ್ರ ಬಗ್ಗೆ ಒಮ್ಮೆ ಮಾತಾಡೋಣ ಖಂಡಿತ ಹೇಳಿದ್ರಿ, ಹಾಗಾಗಿ ಮಾತಾಡೋಣ ಅಂತ ವಿ ಆರ್ ಹಿಯರ್ ಟುಡೇ. ಪ್ರತಿ ಸಿಗರೇಟು ಮನುಷ್ಯನ ಆಯುಷನ್ನು 15 ನಿಮಿಷಗಳ ಕಾಲ ಕಮ್ಮಿ ಮಾಡುತ್ತೆ. 15 ನಿಮಿಷಗಳು ಪ್ರತಿ ಸಿಗರೇಟು. ಈ ಟೊಬ್ಯಾಕೋ ಎಲೆಗಳನ್ನ ಮೆಡಿಸಿನ್ ಪರ್ಪಸ್ಗೂ ಬಳಸ್ತಾರೆ, ಬಟ್ ನಾವು ಅದನ್ನ ತಪ್ಪಾಗಿ ಬಳಸ್ತಾ ಇದೀವಿ ಅಂತ. ನಶ್ಯವನ್ನು ಬಳಸೋರು ನೇಸಲ್ ಕ್ಯಾನ್ಸರ್, ಮೂಗಿನ ನಾಳದ ಕ್ಯಾನ್ಸರ್ ಅಥವಾ ಮೂಗಿನ ಹಿಂಭಾಗದಲ್ಲಿ ನೇಸೋಫ್ಯಾರಿಂಕ್ಸ್ ಅಂತ ಜಾಗ ಇರುತ್ತೆ, ಆ ಜಾಗದ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ದಿ ಪರ್ಸೆಂಟೇಜ್ ಆಫ್ ಗ್ರೋತ್ ಆಫ್ ಮೆನ್ ಸ್ಮೋಕಿಂಗ್, ನ್ಯೂ ಮೆನ್ ಸ್ಮೋಕಿಂಗ್ ಈಸ್ ಲೆಸ್ಸರ್ ಆಸ್ ಕಂಪೇರ್ ಟು ನ್ಯೂ ವಿಮೆನ್ಸ್ ಸ್ಮೋಕಿಂಗ್. ಅವ್ರು 25 ವರ್ಷದಿಂದ ಅವ್ರಿಗೆ ಏನೂ ಆಗಿಲ್ಲ, ನಾನು ನಿನ್ನೆ ಮೊನ್ನೆ ನನಗೆ ಯಾಕೆ ಹಿಂಗಾಯ್ತು. ಹೌದು, ಬರೀ ಯಾವಾಗಲೂ ಕ್ಯಾನ್ಸರ್ ಬಗ್ಗೆನೇ ಯೋಚನೆ ಮಾಡಬೇಡಿ. ತಂಬಾಕುನ ಗಂಡಸರಲ್ಲಿ ವೀರ್ಯದ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಹೆಣ್ಣು ಮಕ್ಕಳಲ್ಲಿ ಬಂಜೆತನದ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಒಂದು ಸಿಗರೇಟಿನಲ್ಲಿ ಸರಿಸುಮಾರು 10 ಮಿಲಿಗ್ರಾಮ್ಸ್ ಅಷ್ಟು ನಿಕೋಟಿನ್ ಇರ್ತದೆ ಒಂದು ಸಿಗರೇಟ್ನಲ್ಲಿ. ಒಬ್ಬ ಮನುಷ್ಯನಿಗೆ 50 ರಿಂದ 70 ಮಿಲಿಗ್ರಾಮ್ಸ್ ಅಷ್ಟು ನಿಕೋಟಿನನ್ನು ಡೈರೆಕ್ಟಾಗಿ ಇಂಜೆಕ್ಷನ್ ರೂಪದಲ್ಲಿ ಕೊಟ್ಟುಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ, ಆ ತಕ್ಷಣದಲ್ಲಿ ಸತ್ತೋಗ್ತಾನೆ. ಒಬ್ಬನಿಗೆ ಗಂಟ್ಲು ಕ್ಯಾನ್ಸರ್ ಬಂದಿದೆ ಸ್ಮೋಕಿಂಗಿಂದಾನೆ, ಅವನಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗಿ ಇಲ್ಲಿ ತೂತು ಮಾಡಿದ್ದಾರೆ. ಸೊ ಆತ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದರೆ ಆ ಸಿಗರೇಟನ್ನು ತೆಗೆದುಕೊಂಡು ಆ ಟ್ರೇಕಿಯಾಸ್ಟಮಿ ಪೈಪಿನ ಒಳಗಿಟ್ಕೊಂಡು ಅಂತ ಸಿಗರೇಟ್ ಸೇರ್ತಾನೆ. ಇದು ಅಡಿಕ್ಷನ್. ಎಷ್ಟೊಂದು ಜನ ಅದಕ್ಕೆ ಮುಂಚೆ ಕಾಫಿ ಜೊತೆಯಲ್ಲಿ ಟೀ ಜೊತೆಯಲ್ಲಿ ಸ್ಮೋಕಿಂಗ್ ಮಾಡ್ತಾರೆ. ದಟ್ ಈಸ್ ವೆರಿ ಹಜಾರ್ಡಸ್, ವೆರಿ 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 ಹಜಾರ್ಡಸ್. ಬಹುಶಃ ಸ್ವಲ್ಪ ವರ್ಷಕ್ಕೆ ನಮಗೆ ವಯಸ್ಸಾಗೋ ಅಷ್ಟಲ್ಲಾದರೂ ಗೌರ್ಮೆಂಟ್ ಸಂಪೂರ್ಣ ತಂಬಾಕು ನಿಷೇಧವನ್ನು ಮಾಡಿದ್ರೆ ಬಹುಶಃ ಒಬ್ಬ ಕ್ಯಾನ್ಸರ್ ತಜ್ಞನಾಗಿ ನಾನು ನೆಮ್ಮದಿಯಾಗಿ ಸಾಯ್ತೀನಿ ಅಂತ ಹೇಳಬಲ್ಲೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮದಲ್ಲಿ ನಾವು ಇದನ್ನ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್ ಅಂತ ಪ್ರತಿ ಬಾರಿ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನೇ ನಿರೂಪಿಸ್ತಾ ಬರ್ತಾ ಇದೀವಿ. ಯಾಕಂದ್ರೆ ನಾವು ಸೊಸೈಟಿ ಅಂತ, ಸಮಾಜ ಅಂತ ನೋಡಿದಾಗ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ, ಆದ್ರೆ ನಮ್ಮ ಮೆಂಟಲ್ ಅಥವಾ ಫಿಸಿಕಲ್ ಹೆಲ್ತ್ ಅಂತ ಬಂದಾಗ ತುಂಬಾ ಚಾಲೆಂಜಸ್ ಮೂಲಕ ಸೊಲ್ಯೂಷನ್ ಸಿಗುತ್ತೆ, ತುಂಬಾ ಸುಲಭವಾಗಿ ಸಿಗುವಂತದ್ದಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಹೆಲ್ತ್ ಈಸ್ ದ ನೀಡ್ ಆಫ್ ದಿ ಆರ್ ಅನ್ನೋ ಒಂದು ಅವೇರ್ನೆಸ್ ನೊಂದಿಗೆ ಆ ಅವೇರ್ನೆಸ್ ನ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ GSS ಮಾಧ್ಯಮ ಕೆಲಸ ಮಾಡ್ತಾ ಇದೆ. ಅಂಡ್ ಈಗಾಗಲೇ ನಮ್ಮ ಮಾಧ್ಯಮದಲ್ಲಿ ಸಾಕಷ್ಟು ಎಪಿಸೋಡ್ಗಳ ಜೊತೆಗೆ ನಮ್ಮ ಜೊತೆಗೂಡಿದ್ದಾರೆ ಡಾಕ್ಟರ್ ರಾಜೀವ್ ಅವರು, ದ ವೆರಿ ಫೇಮಸ್ ಆನ್ಕಾಲಜಿಸ್ಟ್. ನಮ್ಮ ಮೈಸೂರಿನ ಪ್ರತಿಷ್ಠಿತ ಹಾಸ್ಪಿಟಲ್ ನಲ್ಲಿ ಎಷ್ಟೋ ರೋಗಿಗಳು, ಬರೀ ಒಬ್ಬ ಆನ್ಕಾಲಜಿಸ್ಟ್, ಒಬ್ಬ ಡಾಕ್ಟರ್, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂತ ಹೇಳೋದಕ್ಕಿಂತ ಸಹೃದಯಿ, ಅವ್ರ ಪೇಷಂಟ್ ಅಂತ ನೋಡ್ದಲೆ ಯಾರೋ ಮನೆಯ ಸಂಬಂಧಿಕರು ಅಂತ ನೋಡೋದ್ ಮೂಲಕ ಅವ್ರಿಗೆ ಒಂದು ವಿಶ್ವಾಸವನ್ನ, ಹೋಪ್ ಅನ್ನ, ಧೈರ್ಯವನ್ನ ಕೊಡ್ತಾ, ಮಾತಿನ ಮೂಲಕನೂ ಹೀಲ್ ಮಾಡ್ತಾ, ಮೆಡಿಸಿನ್ ಮೂಲಕ ಹೀಲ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಹಿಮ್. ಇವತ್ತೊಂದು ವಿಶೇಷವಾದ ಸಬ್ಜೆಕ್ಟ್ ಬಗ್ಗೆ, ಅವರಿಂದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾವು ಅನ್ಕೊಂತಾ ಇದೀವಿ, ಎಲ್ಲೋ ಒಂದ್ ಕಡೆ ಇಗ್ನೋರೋ ನೆಗ್ಲೆಕ್ಟೋ ಮಾಡ್ತಾ ಇದೀವಿ, ಅಯ್ಯೋ ಇಷ್ಟ ತಾನೇ ಅಂತ ಏನೋ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಆಗ್ತಾ ಇದೀವಿ, ನಮ್ಮನ್ನ ನಾವೇ ಸಮಜಾಯಿಷಿ ಕೊಟ್ಕೊಳ್ತಾ ಇದೀವಿ. ಆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ರಾಜೇಶ್ ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಆಲ್ ಗುಡ್. ಲಾಂಗ್ ಟೈಮ್, ತುಂಬಾ ದಿನಗಳಾಯ್ತು, 2-3 ತಿಂಗಳ ಮೇಲೆ ಆಯ್ತು ಅನ್ಕೊಳ್ತೀನಿ. ಹೌದು. ಆ 2-3 ತಿಂಗಳ ಹಿಂದೆ ನಾವು ಮಾತಾಡುವಾಗ ಯು ಆಕ್ಚುಲಿ ಮೇಡ್ ಅ ರೆಫರೆನ್ಸ್ ಟೊಬ್ಯಾಕೋ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ವಿಷಯ, ನಾವು ಇದ್ರ ಬಗ್ಗೆ ಒಮ್ಮೆ ಮಾತಾಡೋಣ ಅಂತ ಹೇಳಿದ್ರಿ. ಹಾಗಾಗಿ ಮಾತಾಡೋಣ ಅಂತ ವಿ ಆರ್ ಹಿಯರ್ ಟುಡೇ. ಪ್ರಿವೆಂಟಬಲ್ ಕ್ಯಾನ್ಸರ್ಸ್ ಅಂತ ನಾವೇನ್ ಕರಿತೀವಿ, ಯಾವುದನ್ನ ತಡೆಗಟ್ಟಬಹುದು ನಮ್ಮ ಹವ್ಯಾಸ ಅಭ್ಯಾಸಗಳಿಂದ, ಆ ನಿಟ್ಟಿನಲ್ಲಿ ಮಾಡಬಹುದಾದಂತ ಅತಿ ಶ್ರೇಷ್ಠವಾದಂತ ಒಂದು ಪ್ರಯತ್ನ ಅಂದ್ರೆ ಈ ತಂಬಾಕುವಿನಿಂದ ಹೊರಬರುವಂತದ್ದು. ಸೊ ಹಾಗಾಗಿ ತಂಬಾಕು ಅನ್ನೋದು ತುಂಬಾ 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 ಮುಖ್ಯ. ತುಂಬಾ ಹೋಪ್ಸ್ ಜೊತೆಗೆ ಅಥವಾ ಪಾಸಿಟಿವ್ ನೋಟ್ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಪ್ರಿವೆಂಟಿವ್ ಕ್ಯಾನ್ಸರ್ ತಡೆಗಟ್ಟಬಹುದು, ವಾಸಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ಹಾಗಾಗಿ ತಡೆಗಟ್ಟೋದು ತುಂಬಾ, ಮುಂಜಾಗ್ರತೆ ಅನ್ನೋದು ತುಂಬಾ ಉತ್ತಮ. ಎಸ್ ಸರ್, ನಾನು ಆಕ್ಚುಲಿ ಐ ಕೇಮ್ ಅಕ್ರಾಸ್ ಒನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಸ್ಕ್ರಾಲ್ ಮಾಡ್ತಾ ಇರುವಾಗ, ಅದರಲ್ಲಿ ಫಾರಿನ್ ಡಾಕ್ಟರ್ಸ್, ಸ್ಪೆಷಲಿಸ್ಟ್, ಎಕ್ಸ್ಪರ್ಟ್ಸ್ ಮಾತಾಡಿರೋದು. ಅದರಲ್ಲಿ ಡಾಕ್ಟರ್ಸ್ ಗಳಿಗೆ ಒಬ್ರು ಪ್ರಶ್ನೆ ಕೇಳ್ತಾರೆ, ಒನ್ ಥಿಂಗ್ ವಿಚ್ ವುಡ್ ನೆವರ್ ಡೂ ಇನ್ ಯುವರ್ ಲೈಫ್ ಅಂದ್ರೆ ಏನು ಅಂತ ಒಂದಷ್ಟು ಜನ ಕೇಳ್ತಾರೆ. ಎಲ್ಲರೂ ಹೇಳೋದು ಒಂದೇ ಉತ್ತರ, ಐ ವಿಲ್ ನೆವರ್ ಸ್ಮೋಕ್. ನಾನು ಯಾವತ್ತೂ ಮುಟ್ಟೇ ಇಲ್ಲ ಅಂತ. ಇತ್ತೀಚೆಗೆ ನಮ್ಮಲ್ಲಿ ಕೂಡ ಡಯಾಬಿಟಾಲಜಿಸ್ಟ್ ಒಬ್ರು ಡಾಕ್ಟರ್ MS ಶೇಖರ್ ಅಂದ್ಬಿಟ್ಟು ಅವ್ರು ಕೂಡ ಬಂದಿದ್ರು. ಅವರು ಅದನ್ನ ಹೇಳಿದ್ರು, ನಾನು ಇಲ್ಲಿವರೆಗೆ, ಅವ್ರು ಇವಾಗ 62 ವರ್ಷ ಅಂತೆ, ಇಲ್ಲಿವರೆಗೂ ನಾನು ಕೂಡ ಹೆಂಗಿರುತ್ತೆ ಅಂತ ನೋಡಕ್ಕೂ ಟ್ರೈ ಮಾಡಿಲ್ಲ, ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ಸ್ ಅಬ್ಸಲ್ಯೂಟ್ಲಿ. ಅದನ್ನ ನಾನು ನೆಕ್ಸ್ಟ್ ಹೇಳ್ತಾ ಇದ್ದೆ. ಅಂದ್ರೆ ಅದು ಎಂಥದ್ದು ಹಾಗಿದ್ರೆ ಇಷ್ಟೊಂದ್ ಜನ ಹಂಗೆ ಹೇಳ್ತಾರಲ್ಲ ಎಕ್ಸ್ಪರ್ಟ್ಸ್, ಕುತೂಹಲಕ್ಕೂ ಮುಟ್ಟಕ್ ಹೋಗ್ಬೇಡಿ. ಎಕ್ಸಾಕ್ಟ್ಲಿ, ಅದ್ರ ಇಂಪ್ಯಾಕ್ಟ್ ಹಂಗಿದ್ರೆ ನಮ್ ದೇಹದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಹೆಂಗ ಆಗುತ್ತಪ್ಪ ಅಂತ ಭಯ ಹುಟ್ಟಿಸುತ್ತೆ. ಸೊ ಆನ್ ದಟ್ ನೋಟ್, ಫಸ್ಟ್ ಆಫ್ ಆಲ್ ಟೊಬ್ಯಾಕೋ ಅಂದ ಕೂಡಲೇ ಸಾಮಾನ್ಯವಾಗಿ ಎಲ್ರಿಗೂ ಅನ್ಸೋದು ಬಿಡಿ ಸಿಗರೇಟ್ ಅಂದ್ರೆ ಟೊಬ್ಯಾಕೋ ಅಂತ. ಹೌದು. ಟೊಬ್ಯಾಕೋ ಅಂದ್ರೆ ಏನು, ಎಲ್ಲೆಲ್ಲಿ ಯಾವ ಫಾರ್ಮ್ ಅಲ್ಲಿ ಇದೆ ಸರ್ ಅದು? ತಂಬಾಕು ಅನ್ನೋದು ನಮ್ಮ ಮನುಷ್ಯ ಜೀವನದಲ್ಲಿ ಇರತಕ್ಕಂತ ಒಂದು ಬೆಳೆ. ನಾವು ಅದನ್ನ ಕಮರ್ಷಿಯಲ್ ಕ್ರಾಪ್,
ಒಂದು ಲಾಭದಾಯಕವಾದಂತಹ ಒಂದು ಬೆಳೆಯಾಗಿ ಬೆಳಿತೇವೆ. ನಮ್ಮ ಅಡಕೆ ಇರ್ಬೋದು, ತೆಂಗಿರ್ಬೋದು, ಕಮರ್ಷಿಯಲ್ ಕ್ರಾಪ್ಸ್ ಅಡಿಯಲ್ಲಿ ಏನೇನು ಬೆಳಿತೀವಿ ಅದರಲ್ಲಿ ತಂಬಾಕು ಕೂಡ ಒಂದು. ತಂಬಾಕು ಅನ್ನೋದು ಮೂಲತಃ ನಮ್ಮ ದೇಶದಲ್ಲದ ಒಂದು ಬೆಳೆ. ಅದು ಬಹುಶಃ ಸೆಂಟ್ರಲ್ ಅಮೆರಿಕಾ ದೇಶದಿಂದ ಆಫ್ರಿಕಾ ಮೂಲಕ ನಮ್ಮ ದೇಶಕ್ಕೆ ಬಂತು ಅಂತ ಕೆಲವರು ಹೇಳ್ತಾರೆ. ಕೆಲವರಿಲ್ಲ, ನಮ್ಮಲ್ಲೂ ಬೇರೆ ಥರದಿತ್ತು, ಅದ್ರ ಮಾರ್ಪಾಟುಗಳಿಂದ ಬಂತು ಅಂತ ಹೇಳ್ತಾರೆ. ಅದು ಚರ್ಚೆ ಬೇಡ. ಆದರೆ ವಿಶ್ವವ್ಯಾಪಿಯಾಗಿ ಅತಿ ಹೆಚ್ಚು ತಂಬಾಕು ಬೆಳೆಯುವಂತಹ ಮತ್ತು ಬಳಸುವಂತಹ ದೇಶಗಳಲ್ಲಿ ನಮ್ಮ ದೇಶನೂ ಒಂದು. ಬೆಳೆಯುವಂಥ ದೇಶ, ಅದರಲ್ಲೂ ಮೈಸೂರಿನ ನಮ್ಮ ಮೈಸೂರಿನ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ತಂಬಾಕುವನ್ನು, ಅದರಲ್ಲೂ ಹೇಳ್ತಾರೆ ವಿಶ್ವಶ್ರೇಷ್ಠವಾದಂಥ ಅತಿ ಗುಣಮಟ್ಟವಾದಂಥ ತಂಬಾಕು. ಇದು ಮೀಸೆ ತುರುಕೊಳ್ಳುವಂಥ ಮಾತಲ್ವೇ ಇಲ್ಲ. ಬೆಳೀತಾ ಇದ್ದೀವಿ ಅನ್ನೋ ತುಂಬಾ ಖೇದದ ಸಂಗತಿ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ಒಡಿಸ್ಸಾ ಭಾಗದಲ್ಲಿ ಅತಿ ಹೆಚ್ಚು ಟೊಬ್ಯಾಕೋವನ್ನು ಬೆಳಿತೀವಿ. ಕರ್ನಾಟಕ ಕೂಡ ಮುಂಚೂಣಿಯಾದಂತಹ ಒಂದು ರಾಜ್ಯ. ಈ ಏನಕ್ಕೆ ಜನ ಈ ತಂಬಾಕುವನ್ನ ಬೆಳೀತಾರೆ ಅಂದ್ರೆ, ಆಗ್ಲೇ ಹೇಳ್ದಂಗೆ ಕಮರ್ಷಿಯಲ್ ಕ್ರಾಪ್. ಯಾಕಂದ್ರೆ ರೈತರು ಕೂಡ, ಅವರು ಕೂಡ ಅವರ ವಾಣಿಜ್ಯವಾಗಿ ಬೆಳಿಬೇಕಾದಂಥದ್ದು, ಅವ್ರ ಜೀವನದ ವಾಣಿಜ್ಯ ನೋಡ್ಕೊಳ್ಬೇಕು. ಆ ಕಾರಣದಿಂದ ಬೆಳೀತಾರೆ. ಬೆಳೆಯೋರೆಲ್ಲರೂ ಎಲ್ಲಾ ಬೆಳೆಯೋದು ತಪ್ಪು ಅಂತಲ್ಲ. ಅದ್ರ ಪರ್ಯಾಯವಾಗಂತ ಒಂದು ಬೇರೆ ಕೃಷಿಗಳ ಕಡೆ ಹೋಗಬೇಕಾದಂತಹ ಒಂದು ಒತ್ತಡ ಪ್ರಪಂಚದ ಮೇಲೆ ಇವತ್ತಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಹೋಗಬೇಕು. ಸೊ ಈಗ ತಂಬಾಕು ಅಂತ ಬಂದ್ರೆ ಅದು ಸಾಮಾನ್ಯವಾಗಿ 6ರಿಂದ 8 ತಿಂಗಳ ಒಂದು ಬೆಳೆ. 6ರಿಂದ 1 ಒಂದು ಅತಿ ಹೆಚ್ಚು ನೀರನ್ನು ಕೇಳದಂತಹ, ಸ್ವಲ್ಪ ಸುಲಭವಾಗಿ ಬೆಳಿಬಹುದಾದಂತ ಒಂದು ಬೆಳೆ. ಹೆಚ್ಚು ನೀರು ಅವಲಂಬಿತ ಬಂತು ಅಂದ್ರೆ ಅವಾಗ ಕಷ್ಟ ಬರಕ್ ಶುರು ಆಗುತ್ತೆ ರೈತರುಗಳಿಗೂ. ಆದ್ರೆ ಇದು ಹೆಚ್ಚು ಮಳೆಯಲ್ಲೇನೆ ನಮ್ಗೆ ಬೀಳ್ತಕ್ಕಂಥ ಮಳೆಯಲ್ಲಿ ಸುಲಭವಾಗಿ ಆಗುವಂತ ಒಂದು ಬೆಳೆ. ಈ ತಂಬಾಕು ಏನಾಗ್ತದೆ ಅಂದ್ರೆ, ಫಸ್ಟ್ ಎಲೆಗಳನ್ನು ಬೆಳಿತಾರೆ. ಎಲೆಗಳನ್ನ ಬೆಳೆದ ನಂತರ ಎಲೆಗಳನ್ನೆಲ್ಲ ಪೋಣಿಸಿ ಪೆಂಡಿ ಮಾಡ್ತಾರೆ. ಆ ಪೆಂಡಿಯನ್ನ ಅತಿ ಹೆಚ್ಚು ಉಷ್ಣಾಂಶದಲ್ಲಿ ಕ್ಯೂರಿಂಗ್ ಮಾಡ್ತಾರೆ. ಮನೆಗಳೆಲ್ಲ ಚಾವಣಿಗಳು ಅಥವಾ ಇದ್ರಗಳ ಮೇಲೆ ಆ ಎಲೆಗಳದ್ದು ಒಂದು ಸರಗಳನ್ನು ಕಟ್ತಾರೆ. ಆ ಸರಗಳನ್ನು ಕಟ್ಟಿ ಆ ಬಿಸಿಯ ಹಬೆಯನ್ನ ಹೊರಗಡೆ ಬೆಂಕಿ ಹಾಕಿ ಆ ಕಬ್ಬಿಣದ ಪೈಪ್ಗಳ ಮುಖಾಂತರ ಆ ಬಿಸಿಯನ್ನ ಆ ರೂಮ್ ಪೂರ್ತಿ ಪ್ರಸರಿಸುವಾಗಿ ಮಾಡ್ತಾರೆ. ಮಾಡೋದ್ರಿಂದ ಅದು ಪ್ರೋಸೆಸ್ ಆದ್ಮೇಲೆ ಪೆಂಡಿ ಕಟ್ತಾರೆ. ಪೆಂಡಿ ಕಟ್ಟಿದ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಸೆಸ್ ಆಗಿ ಅತಿ ಹೆಚ್ಚು ದೊಡ್ಡ ಖರೀದಿಯಾದಂಥ ಸಂಸ್ಥೆ ITC, ಇಂಡಿಯನ್ ಟೊಬ್ಯಾಕೋ ಕಾರ್ಪೊರೇಷನ್ ಅಂತ ಇರ್ತಕ್ಕಂಥದ್ದು. ಅವರು ಇದನ್ನ ಖರೀದಿಯನ್ನ ಮಾಡ್ತಾರೆ. ನಮ್ಮಲ್ಲೂ ಕೂಡ ಹುಣಸೂರಿನಲ್ಲೇನೆ ಇದರದ್ದು ಒಂದು ದೊಡ್ಡ ಮಾರುಕಟ್ಟೆ, ತಂಬಾಕು ಮಾರುಕಟ್ಟೆ ನಮ್ಮಲ್ಲೇ ಇದೆ. ಇದು ವಾಣಿಜ್ಯದ ಭಾಗವಾಯಿತು. ಏನಕ್ಕೆ ತಂಬಾಕು ಅನ್ನೋದು ನಮಗೆ ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ, ಈ ತಂಬಾಕುವಿನ ಎಲೆಗಳಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಗುಣ ಇದೆ. ಆ ಗುಣ ಏನಂದ್ರೆ, ನಿಸರ್ಗದಲ್ಲಿ ಇರತಕ್ಕಂತಹ ಕೆಮಿಕಲ್ಗಳನ್ನ ಅದು ಹೀರ್ಕೊಂಡು ತನ್ನೊಳಗೆ ಇಟ್ಕೊಳ್ಳುತ್ತೆ, ಹೊರಗೆ ಬಿಡಲ್ಲ. ಅದು ಎಲ್ಲಾ ತರದ್ದು ಸರಿಸುಮಾರು 700-800 ಕೆಮಿಕಲ್ಗಳನ್ನ ಇದು ಮಾಡ್ತಾರೆ. ಐಡೆಂಟಿಫೈಡ್ ನಿಯರ್ಲಿ ಅಬೌಟ್ 7,000 ಡಿಫ್ರೆಂಟ್ ಕೆಮಿಕಲ್ಸ್. ಅಷ್ಟು ಕೆಮಿಕಲ್ಗಳನ್ನ ಅದೇನ್ ಮಾಡ್ಕೊಳ್ಳುತ್ತೆ, ಹವಾಮಾನದಲ್ಲಿ ಇದ್ದೇ ಇರುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದ್ರೊಳಗೆ ತನ್ನ ಎಲೆಗಳಲ್ಲಿ ಅದು ಉಳಿಸ್ಕೊಳ್ಳುತ್ತೆ. ಸೊ ಆ ಎಲೆಗಳಲ್ಲಿ ಉಳಿಸ್ಕೊಳ್ಳೋದ್ರಿಂದ ಯಾವಾಗ ನಾವು ಬೀಡಿ, ಸಿಗರೇಟು ಅಥವಾ ತಂಬಾಕು ಬಳಸ್ತೀವಿ, ಬೀಡಿ ಒಂದು, ಸಿಗರೇಟ್ ಒಂದು, ಚುಟ್ಟ ಒಂದು, ಇವೆಲ್ಲವನ್ನು ಸ್ಮೋಕಿಂಗ್ ಟೊಬ್ಯಾಕೋ ಅಂತ ಕರಿತೀವಿ. ಯಾವುದನ್ನು ನಾವು ಸೇದುತ್ತೀವೋ, ಬೆಂಕಿ ಹಚ್ಚಿ ಹೊಗೆಯನ್ನು ತೆಗೆದುಕೊಳ್ತೀವೋ ಅದು. ಇನ್ನೊಂದು ಚ್ಯೂವಬಲ್ ಟೊಬ್ಯಾಕೋ, ನಮ್ಮ ಹನ್ಸಿರ್ಬೋದು, ಆ ಥರದ್ದು ಅಗಿಯುವಂಥದ್ದು, ಕಡ್ಡಿ ಪುಡಿ, ಹೊಗೆ ಸೊಪ್ಪು, ಈ ತರತಕ್ಕಂಥದ್ದನ್ನ ಚೀವಿಂಗ್ ಟೊಬ್ಯಾಕೋ ಅಂತ ಕರಿತೀವಿ. ಸೊ 2 ಫಾರ್ಮ್, ಒಂದು ನಾನ್ ಚೀವಿಂಗ್ ಟೊಬ್ಯಾಕೋ ಆರ್ ಸ್ಮೋಕಿಂಗ್ ಟೊಬ್ಯಾಕೋ ಅಂತ, ಇನ್ನೊಂದು ಚೀವಿಂಗ್ ಟೊಬ್ಯಾಕೋ, ಅಗಿಯುವಂತ ಅಥವಾ ಜಗಿದು ತಿನ್ನುವಂತಹ ಟೊಬ್ಯಾಕೋ. ಎರಡನ್ನೂ ಕೂಡ ನಮ್ಮ ದೇಶಗಳಲ್ಲಿ ಬಳಸ್ತೇವೆ. ಪಾಶ್ಚಿಮಾತ್ಯ ದೇಶಗಳಿಗೆ ಹೋದ್ರೆ ಚೀವಿಂಗ್ ಟೊಬ್ಯಾಕೋ ಇಲ್ಲ, ಚೀವಿಂಗ್ ಟೊಬ್ಯಾಕೋ ತುಂಬಾ ಕಮ್ಮಿ. ಅವರು ಬರೀ ಸ್ಮೋಕಿಂಗ್ ಟೊಬ್ಯಾಕೋ ಮಾತ್ರ, ಸೇದುವಂತಹ ಟೊಬ್ಯಾಕೋವನ್ನ ಮಾತ್ರ ಅವರು ಬಳಸತಕ್ಕಂಥದ್ದು. ಸಿಗರೇಟು ಮತ್ತೆ ಬೀಡಿ ಕೂಡ ಆ ದೇಶಗಳಲ್ಲಿ ಇಲ್ಲ. ಬೀಡಿ ನಮ್ಮ ದೇಶದಲ್ಲಿ ಮಾತ್ರ ಇರತಕ್ಕಂಥದ್ದು. ನಮ್ಮ ದೇಶ ಮತ್ತೆ ನಮ್ಮ ಫಿಲಿಪೀನ್ಸ್, ಇಂಡೋನೇಷ್ಯಾ, ಈ ತರದ ದೇಶಗಳಲ್ಲಿ ಕೆಲವು ಕಡೆ ಈ ಬೀಡಿ ಅನ್ನೋದಿದೆ. ಅವ್ರ ಕಡೆ ಸಿಗರೇಟು ಮತ್ತೆ ಸಿಗಾರ್ಸ್ ಅವುಗಳನ್ನ ಬಳಸ್ತಾರೆ ಆ ದೇಶಗಳಲ್ಲಿ. ಬಟ್ ಎವ್ರಿಥಿಂಗ್ ಇಸ್ ಎ ಸ್ಮೋಕಿಂಗ್ ಟೊಬ್ಯಾಕೋ. ಸ್ವಲ್ಪ ಮಟ್ಟಿಗೆ ಚುಟ್ಟ ಆಗಲಿ ಅಥವಾ ಹುಕ್ಕ ಆಗಲಿ, ಈ ತರಗಳನ್ನ ನಮ್ಮ ಮುಸ್ಲಿಂ ದೇಶಗಳು, ಸೌತ್ ಈಸ್ಟ್ ನೇಷನ್ಗಳಲ್ಲಿ ಈ ಹುಕ್ಕ ಈ ತರದನ್ನು ಕೂಡ ಬಳಸುವಂತ ಒಂದು ಪದ್ಧತಿ ಉಂಟು. ಸೊ ಹುಕ್ಕಾದಲ್ಲಿ ಫಿಲ್ಟರ್ ಡೈರೆಕ್ಟ್ ಇರಲ್ಲ. ಅವ್ರೇನ್ ಮಾಡ್ತಾರೆ, ನೀರಿನ ಒಂದು ಬಲ್ಬ್ ಇರ್ತದೆ, ಆ ಬಲ್ಬಿನ ಮುಖಾಂತರ ಹೊಗೆ ಹಾದು ಬರುತ್ತೆ. ಸೊ ಅವರ
ಅಭಿಪ್ರಾಯ ಏನಂದ್ರೆ ಆ ಹೊಗೆಯಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳೆಲ್ಲ ಆ ನೀರಿನಲ್ಲಿ ಉಳ್ಕೊಳ್ಳುತ್ತೆ, ಅದ್ ಬರೀ ಗಾಳಿಯನ್ನ ಮಾತ್ರ ನಾವು ಸೇವನೆ ಮಾಡ್ತೀವಿ ಅಂತ. ಸಿಗರೇಟ್ನವರು ಅದೇ ಹೇಳೋದು, ನಾವು ಸಿಗರೇಟಿನ ಕೆಳಗಡೆ ಒಂದು ಫಿಲ್ಟರ್ ಅನ್ನ ಕೊಡ್ತೇವೆ, ಫಿಲ್ಟರ್ನಿಂದ ಎಷ್ಟೋ ಕೆಮಿಕಲ್ಗಳು ತಡೆಗಟ್ಟಲ್ಪಡುತ್ತದೆ ಅಂತ. ಅದು ಒಂದು ಮಟ್ಟಿಗೆ ಸತ್ತಿವೆ. ಆದ್ರೆ ಬೀಡಿನಲ್ಲಿ ಅದಿರಲ್ಲ. ಬೀಡಿನಲ್ಲಿ ನೇರವಾಗಿ ಇರತಕ್ಕಂಥದ್ದು ಎಲ್ಲವೂ ಸುಟ್ಟಿ ಒಳಗೆ ಬರುತ್ತೆ. ಈ ಕೆಮಿಕಲ್ಸ್ಗಳ ಬಗ್ಗೆ ಹೇಳ್ತಾ ಇದ್ವಿ ನಾವು, ಎಷ್ಟು ಕೆಮಿಕಲ್ಸ್ಗಳು, ಸುಮಾರು 7,000 ವಿಧವಾದಂತಹ ಒಂದು ಕೆಮಿಕಲ್ಗಳಿರುತ್ತೆ ಅಂತ. ಈ 7,000 ಕೆಮಿಕಲ್ಗಳಲ್ಲಿ ನಾವು ಸಾಮಾನ್ಯವಾಗಿ ಬಳಸಕ್ಕಂಥ ಆಲ್ಡಿಹೈಡ್ಗಳು, ಪೇಂಟಿನ ವಾರ್ನಿಶು, ಈ ನೈಲ್ ಪಾಲಿಶ್ ರಿಮೂವರ್ ಅಸಿಟೋನ್ಗಳು, ಮತ್ತೆ ನಮ್ಮ ನ್ಯಾಫ್ತಲಿನ್ ಬಾಲ್ಸ್ ಏನಿರುತ್ತೆ ಆ ನ್ಯಾಫ್ತಲೀನು, ಪೇಂಟ್ ರಿಮೂವರ್ಗಳು, ಆ ಥರದ್ದು ಎಲ್ಲ ಅಂಶಗಳು, ಸೈನೈಡು, ಎಲ್ಲ ಅಂಶಗಳು ಅದ್ರೊಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಯಾವಾಗ ನಾವು ಇದನ್ನ ಹಚ್ತೀವೋ, ಸಿಗರೆಟ್ಟಿನ ಮುಖಾಂತರ ಹಚ್ತೀವೋ, ಸುಮಾರು 600-700 ಡಿಗ್ರಿಯಷ್ಟು ತಾಪಮಾನ ಆ ಬೆಂಕಿಯಲ್ಲಿರ್ತದೆ. ಆ ಬೆಂಕಿ ಅಷ್ಟು ಬಿಸಿನಲ್ಲಿ ಅದೇನಾಗುತ್ತೆ, ಅದು ಸುಟ್ಟು ನಾವು ಜೊತೆಲಿ ಅದನ್ನು ಒಳಕ್ಕೆ ಎಳ್ಕೊಳ್ಳೋದ್ರಿಂದ ಮನುಷ್ಯ ಅದು ಶ್ವಾಸಕೋಶಕ್ಕೆ ನೇರವಾಗಿ ಹೋಗುತ್ತೆ. ನೇರವಾಗಿ ಹೋಗಿ ನಮ್ಮಲ್ಲಿ ಆಲ್ವಿಯೋಲಸ್, ಟರ್ಮಿನಲ್ ಆಲ್ವಿಯೋಲಸ್ ತುಂಬಾ ತೆಳುವಾದಂಥ ಒಂದು ಪದರೆ, ತುಂಬಾ ನಯವಾದಂಥ ತೆಳುವಾದಂಥ ಒಂದು ಪದರೆ. ಆ ಪದರೆಗಳಲ್ಲಿ ಅವು ಹೋಗಿ ಸೇರ್ಕೊಳ್ಳುತ್ತವೆ, ಕುಳಿತುಕೊಳ್ಳುತ್ತವೆ, ಅಥವಾ ಅದನ್ನು ಪೆನಿಟ್ರೇಟ್ ಮಾಡಿ ನಮ್ಮ ರಕ್ತನಾಳಗಳನ್ನು ಸೇರುತ್ತೆ. ರಕ್ತನಾಳಗಳನ್ನು ಸೇರಿಸಿ ದೇಹದ ವಿವಿಧ ಜಾಗಗಳಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದರಿಂದ ತೊಂದರೆಗಳು ಶುರುವಾಗ್ತದೆ. ಬಟ್ ಇವಾಗ ನೀವು ಬೆಳೆ ಅನ್ನೋ ವಿಚಾರ ಬಂದಾಗ ನಾನ್ ಕೇಳ್ಪಟ್ಟಿದೆ, ಗೊತ್ತಿಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು, ನೀವೇ ಹೇಳ್ಬೇಕು, ಈ ಟೊಬ್ಯಾಕೊ ಎಲೆಗಳನ್ನ ಮೆಡಿಸಿನ್ ಪರ್ಪಸ್ಗೂ ಬಳಸ್ತಾರೆ, ಬಟ್ ನಾವ್ ಅದನ್ನ ತಪ್ಪಾಗಿ ಬಳಸ್ತಾ ಇದೀವಿ ಅಂತ. ಮೆಡಿಸಿನ್ ಪರ್ಪಸ್ ಅಂತ ಕೆಲವು ಕಡೆ ಬಳಸ್ತಾರೆ, ಕೆಲವು ಆಯುರ್ವೇದದಲ್ಲೂ ಕೂಡ ಅದನ್ನ ಬಳಸುವಂತ ಉದಾಹರಣೆಗಳು ಇವೆ. ಕೆಲವು ಗಾಯಗಳನ್ನು ವಾಸಿ ಮಾಡ್ಲಿಕ್ಕಂಥದ್ದು, ಆಂಟಿಬಯೋಟಿಕ್ ಇರತಕ್ಕಂಥ ಒಂದು ಅಂಶಗಳು ಇರೋದ್ರಿಂದ. ಆದರೆ ಅದನ್ನು ಬಳಸಲೇಬೇಕು, ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಏನಿಲ್ಲ. ಅದಕ್ಕೆ ಬೇರೆ ರೀತಿಯಾದಂತಹ ನಮಗೆ ಆಲ್ಟರ್ನೇಟಿವ್ಸ್ಗಳು ನಮ್ಮಲ್ಲಿ ಲಭ್ಯ ಇದೆ. ಸೊ ಹಾಗಾಗಿ ಇದು ಬೇಕೇ ಬೇಕು ಮೆಡಿಸಿನಲ್ ವ್ಯಾಲ್ಯೂಗೆ ಅಂತ ಅಷ್ಟಾಗೇನಿಲ್ಲ, ಆದ್ರೆ ಬಳಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಕೂಡ ಸತ್ಯವೇ. ಇವಾಗ ನಾವು ಟೊಬ್ಯಾಕೊ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವಿಷಯಕ್ಕೆ ಬರೋದಾದ್ರೆ ನಮ್ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಸರ್? ನೋಡಿ, ಪ್ರಿವೆಂಟಬಲ್ ಕ್ಯಾನ್ಸರ್ಸ್ ಅಂತ ನಾವೇನ್ ಹೇಳ್ತೀವಿ, ಅದ್ರಲ್ಲಿ ಟೊಬ್ಯಾಕೊ ಒಂದು ಅಂತ ಹೇಳಿದ್ವಿ. ಟೊಬ್ಯಾಕೊನಲ್ಲಿ ನಮ್ಮ ದೇಶದಲ್ಲಿ ಕಂಡು ಬರುವಂತಹ, ಅದರಲ್ಲೂ ಗಂಡಸರಲ್ಲಿ ಸರಿಸುಮಾರು more than 50% ಆಫ್ ದಿ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಟೊಬ್ಯಾಕೊ. ಈ ತಂಬಾಕು ಸೇವನೆಯಿಂದ 50-60% ಅಷ್ಟು ಕಾಯಿಲೆಗಳು ತಂಬಾಕು ರಿಲೇಟೆಡ್ ಆಗಿ ಬರುತ್ತೆ. ತಂಬಾಕುವಿನಲ್ಲಿ ಯಾವ್ಯಾವ ಕ್ಯಾನ್ಸರ್ ಬರುತ್ತೆ, ಯಾಕಂದ್ರೆ ಅದನ್ನ ಏರೋಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂದ್ರೆ ನಾವು ಮೊದಲು ಉಸಿರಾಟದ್ದು ಏನು ಟ್ರ್ಯಾಕ್ಟ್ ಇದೆ ಆ ಟ್ರ್ಯಾಕ್ಟ್ಗಳ ಮುಖಾಂತರ ಮೊದಲು ಆಕ್ಟ್ ಆಗೋದು, ಯಾಕಂದ್ರೆ ಸೇದುವ. ಸೊ ಹಾಗಾಗಿ ನಶ್ಯವನ್ನು ಬಳಸೋರು ನೇಸಲ್ ಕ್ಯಾನ್ಸರ್, ಮೂಗಿನ ನಾಳದ ಕ್ಯಾನ್ಸರ್, ಅಥವಾ ಮೂಗಿನ ಹಿಂಭಾಗದಲ್ಲಿ ನೇಸೋಫ್ಯಾರಿಂಕ್ಸ್ ಅಂತ ಜಾಗ ಇರುತ್ತೆ, ಆ ಜಾಗದ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ಅಥವಾ ಮ್ಯಾಕ್ಸಿಲಾ, ಸೈನಸ್ ಅಂತ ಇರುತ್ತೆ, ನಾವು ನೆಗಡಿ ಆದಾಗ ತಲೆಯ ಭಾರ ಅಂತ ಏನು ಹೇಳ್ತೀವಲ್ವ, ಅದು ಸೈನಸ್ ಜಾಗಗಳು. ಆ ಸೈನಸ್ ಅಲ್ಲಿ ನಶ್ಯ ಅನ್ನೋದು ಸೈನಸ್ ಅಲ್ಲಿ ಕುಳಿತುಕೊಳ್ಳುತ್ತೆ. ಸೊ ಅದು ಕಾಲಾನಂತರಗಳು, ಬಹಳ ವರ್ಷಗಳ ನಂತರ ಅದನ್ನ ಬಳಸ್ತಾ ಆ ಜಾಗದಲ್ಲಿ ಕೂತು ಇರಿಟೇಷನ್ ಮಾಡಿ ಆ ಜಾಗದ ಸೈನಸ್ ಕ್ಯಾನ್ಸರ್ಗಳನ್ನ ನಶ್ಯ ಉಂಟು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಾಗಿ ಈ ಸ್ಮೋಕಿಂಗ್ ಕ್ಯಾನ್ಸರ್ಗಳೇನಾಗುತ್ತೆ, ಗಂಟ್ಲಿನ ಮುಖಾಂತರ ಏನು ಒಳಕ್ಕೆ ಹೋಗ್ತೀವಿ. ಸೊ ನಮ್ಮ ಅಪ್ಪರ್ ಏರೋಡೈಜೆಸ್ಟಿವ್ ಟ್ರ್ಯಾಕ್ಟ್, ಗಂಟಲು ಮತ್ತು ಅದು ಸುತ್ತಲಿನ ಜಾಗ, ಧ್ವನಿಪಟ್ಟಿಗೆಯ ಜಾಗ, ಇವುಗಳಿಂದ ಹಿಡಿದು ಅನ್ನನಾಳದ ಮೊದಲನೇ ಭಾಗ, ಪೋಸ್ಟ್ ಕ್ರಿಕಾಯ್ಡ್ ಜಾಗ, ಪೈರಿಫಾರ್ಮ್ ಫೋಸಾ ಅಂತ ಹೇಳ್ತೀವಿ, ಆ ಜಾಗಗಳಿಂದ ಹಿಡಿದು ನಮ್ಮ ಶ್ವಾಸಕೋಶದ ಕ್ಯಾನ್ಸರ್ ತನಕ ಉಂಟು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇವೆಲ್ಲವೂ ಸ್ಮೋಕಿಂಗ್ ಟೊಬ್ಯಾಕೊಯಿಂದ. ಆದ್ರೆ ಅಗಿಯುವಂತ ತಂಬಾಕುಗಳೇನಿದೆ, ಅಥವಾ ನಮ್ಮ ಪಾನು, ನಮ್ಮ ಅಡಿಕೆಲೆ ಜೊತೆಲಿ ಸೇರಿಸ್ಕೊಂಡು ಬಳಸುವಂತಹ ಹೊಗೆ ಸೊಪ್ಪು, ಕಡ್ಡಿ ಪುಡಿಗಳು, ಇವೆಲ್ಲ ಏನ್ ಮಾಡ್ತಾರೆ, ಪಕ್ಕದಲ್ಲಿ ದವಡೆಯಲ್ಲಿ ಒತ್ತರಿಸ್ಕೊಳ್ತಾರೆ. ಇತ್ತೀಚೆಗೆ ಬರೀ ಈ ತಂಬಾಕುವನ್ನ ಸುಣ್ಣದ ಜೊತೆಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ತುಟಿಗಳ ಮಧ್ಯದಲ್ಲಿ ಇಟ್ಕೊಳ್ಳೋದು. ಹೌದು, ಆ ಅಭ್ಯಾಸಗಳೇನಿದೆ, ಆ ಅಭ್ಯಾಸಗಳಿಂದ ಆ ಜಾಗದಲ್ಲಿ ಕ್ರಾನಿಕ್ ಇರಿಟೇಷನ್ ಆಗಿ ಆ ಜಾಗಗಳಲ್ಲಿ ಕ್ಯಾನ್ಸರ್ ಬರುತ್ತೆ. ಸೊ ಇಲ್ಲಿಂದ ಫಸ್ಟ್ ಶುರುವಾಗಿ ಆಮೇಲೆ ಕೆಲವರು ನಾಲ್ಗೆ ಕೆಳಗೆ ಇಟ್ಕೊಳ್ತಾರೆ. ಒಂದು ನಾಲ್ಗೆ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯ ಉಂಟು. ಬಾಯಿಯ ನಮ್ಮ ಒಳಗಡೆ ಇರತಕ್ಕಂಥ ಮೃದುವಾದ ಪದರೆ, ಬಕ್ಕಲ್ ಮ್ಯೂಕೋಸಾ ಅಂತ ಏನ್ ಕರಿತೀವಿ, ಚೀಕ್ ಅಂತ ಏನ್ ಕರಿತೀವಿ, ನಮ್ಮ ಕೆನ್ನೆಯ ಒಳಭಾಗ, ಆ ಜಾಗದಲ್ಲಿ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯ ಉಂಟು. ನಾಲ್ಗೆಯ ಕ್ಯಾನ್ಸರು, ನಾಲಿಗೆಯ ಬೇಸ್ ಟಂಗ್ ಅಂತ ಏನ್ ಕರಿತೀವಿ, ಅದ್ರ ಕ್ಯಾನ್ಸರ್ ಬರುತ್ತೆ. ಕೆಲವರು ತುಂಬಾ ಹೊತ್ತು ಇಟ್ಕೊಂಡು ಅಭ್ಯಾಸ ಮಾಡ್ಕೊಂಡಿರೋದು. ಇನ್ನೂ ಒಂದು ಇದ್ರ ಜೊತೆನಲ್ಲಿ ಕೆಲವರು ಸಿಗರೇಟ್ ಅನ್ನ ತಿರುಗಿಸಿ ಸೇದುವಂತ ಕೆಲವರು ಅಭ್ಯಾಸಗಳನ್ನ ಇಟ್ಕೊಂಡಿರ್ತಾರೆ. ಅಥವಾ ಈ ಹುಕ್ಕ ಸೇದೋರು ಅಂತ ಏನಿರ್ತಾರೆ, ಅದನ್ನ ಪೈಪನ್ನ ಬಾಯಿ ಒಳಗೆ ಇಟ್ಕೊಳ್ತಾರೆ.
ಇಟ್ಕೊಂಡು ಎಳ್ಕೊಂಡಾಗ ಆ ಬಿಸಿ ಅನ್ನೋದು ನಮ್ಮ ಬಾಯಿನ ಮೇಲ್ಛಾವಣಿ ಏನಿದೆ, ಹಾರ್ಡ್ ಪ್ಯಾಲೆಟ್ ಅಂತ ನಾವೇನು ಕರಿತೀವಿ, ಆ ಜಾಗದಲ್ಲಿ ಆ ಬಿಸಿ ಅನ್ನೋದು ಆ ಉಷ್ಣಾಂಶ ಜೊತೆಲಿ ಈ ಕೆಮಿಕಲ್ಸ್ಗಳು ಸೇರಿಕೊಂಡು ಹಾರ್ಡ್ ಪ್ಯಾಲೆಟ್ ಮತ್ತೆ ಸಾಫ್ಟ್ ಪ್ಯಾಲೆಟ್, ಕಿರುನಾಲಿಗೆ ಮತ್ತೆ ಬಾಯಿನ ಮೇಲ್ಛಾವಣಿಯ ಜಾಗಗಳೇನಿದೆ ಆ ಜಾಗಗಳಲ್ಲಿ ಕ್ಯಾನ್ಸರ್ನ ಉಂಟು ಮಾಡುತ್ತೆ. ಅದಾದ ನಂತರ ಟಾನ್ಸಿಲ್ ಜಾಗಕ್ಕೂ ಕ್ಯಾನ್ಸರ್ ಉಂಟು ಮಾಡಲಿಕ್ಕೆ ಸಾಧ್ಯ ಉಂಟು. ಅದಾದ ನಂತರ ಆಗಲೇ ಹೇಳಿದಾಗೆ ಗಂಟ್ಲು, ಸುಪರಾಗ್ಲಾಟಿಸ್, ನಮ್ಮ ಧ್ವನಿ ಪೆಟ್ಟಿಗೆ, ಹೈಪೋಫ್ಯಾರಿಂಕ್ಸ್ ಜಾಗಗಳು, ಈ ಜಾಗಗಳು ಕೊನೆಗೆ ಶ್ವಾಸಕೋಶಕ್ಕೆ ಕೂತ್ಕೊಳ್ಳುತ್ತೆ. ಶ್ವಾಸಕೋಶದಲ್ಲಿ ಕೂತ್ಕೊಂಡು ನಾವು ಆಗಲೇ ಹೇಳಿದಾಗೆ ಶ್ವಾಸಕೋಶದಲ್ಲಿ ಮುಖ್ಯವಾದಂಥ ನಾಳ, ಅದ್ರ ಪಕ್ಕೆ ನಾಳಗಳು, ಅದರಿಂದ ಹಿಡಿದು ಕೊನೆ ತನಕ ಆಲ್ವಿಯೋಲಸ್ ತನಕ ಅಷ್ಟು ಜಾಗಗಳು ಎಲ್ಲಿ ಬೇಕಾದರೂ ಕ್ಯಾನ್ಸರ್ನ ಉಂಟು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇದಿಷ್ಟು ಏರೋಡೈಜೆಸ್ಟಿವ್ ಟ್ರ್ಯಾಕ್ಟ್ ಆಯಿತು. ಇನ್ನು ತಿನ್ನುವ ಟೊಬ್ಯಾಕೋನಲ್ಲಿ ಅದ್ರ ಜೊತೆಯಲ್ಲಿ ಈಸೋಫೆಗಸ್, ನಮ್ಮ ಅನ್ನನಾಳದ ಕ್ಯಾನ್ಸರು. ಎಷ್ಟೋ ಜನ ಅದನ್ನು ನುಂಗೋ ಅಭ್ಯಾಸ ಇಟ್ಕೊಂಡಿರ್ತಾರೆ, ಉಗಿಯೋ ಅಭ್ಯಾಸದ ಜೊತೆ ನುಂಗೋ ಅಭ್ಯಾಸ ಇಟ್ಕೊಂಡಿರ್ತಾರೆ, ಹೊಟ್ಟೆಯ ಕ್ಯಾನ್ಸರ್ ಆಗಕ್ಕೆ ಸಾಧ್ಯ ಉಂಟು. ಇವೆಲ್ಲಗಳ ಜೊತೆನಲ್ಲಿ ಹೆಣ್ಮಕ್ಳು ಯಾರು ಸ್ಮೋಕಿಂಗ್ ಮಾಡ್ತಾರೆ, ನೇರವಾಗಿ ಅಥವಾ ಪರೋಕ್ಷವಾಗಿ, ನೇರವಾಗಿ ಕ್ಯಾನ್ಸರ್ ಸೇರ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಪ್ರಮಾಣ ಕೂಡ ಇವಾಗ ಗಣನೀಯವಾಗಿ ಮೇಲಕ್ಕೆ ಹೋಗ್ತಾ ಇದೆ. ನಮ್ಮ ದೇಶದಲ್ಲೂ ಅಷ್ಟೇ, ಪಾಶ್ಚಿಮಾತ್ಯದಲ್ಲೂ ಅಷ್ಟೇ. ದಿ ಪರ್ಸೆಂಟೇಜ್ ಆಫ್ ಗ್ರೋತ್ ಆಫ್ ಮೆನ್ ಸ್ಮೋಕಿಂಗ್, ನ್ಯೂ ಮೆನ್ ಸ್ಮೋಕಿಂಗ್ ಈಸ್ ಲೆಸ್ಸರ್ ಆಸ್ ಕಂಪೇರ್ ಟು ನ್ಯೂ ವಿಮೆನ್ಸ್ ಸ್ಮೋಕಿಂಗ್. ಸೊ ಆ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕೂಡ ಈ ರೀತಿಯಾದಂತಹ ಒಂದು ತಂಬಾಕು ಮತ್ತು ಸಿಗರೇಟಿನ ಅವಲಂಬನೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಹೆಣ್ಣುಮಕ್ಕಳಲ್ಲಿ ಒಂದು ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರು, ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಕೂಡ ಉಂಟು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇವೆರಡು ಕ್ಯಾನ್ಸರ್ಗಳು ಏನ್ ಮಾಡುತ್ತೆ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಆಲ್ವಿಯೋಲಸ್ ಮುಖಾಂತರ ರಕ್ತನಾಳವನ್ನು ಸೇರುತ್ತೆ. ರಕ್ತನಾಳವನ್ನು ಸೇರಿ ಅದು ಹೋಗಿ ಸರ್ವಿಕ್ಸ್ ಜಾಗದಲ್ಲಿ ಮತ್ತೆ ಇದ್ರ ಜಾಗದಲ್ಲಿ ಅಂಡಾಶಯ ಜಾಗಗಳಲ್ಲಿ ಹೋಗಿ ಅದು ಕುಳಿತುಕೊಂಡು ಆ ಜಾಗದಲ್ಲಿ ಕ್ಯಾನ್ಸರ್ನ ಉಂಟು ಮಾಡುತ್ತೆ. ಇವಿಷ್ಟು ಕ್ಯಾನ್ಸರ್ಗಳನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇವೆಲ್ಲವನ್ನು ಎಷ್ಟು ಸುಲಭವಾಗಿ ತಡಿಬಹುದು? ಸ್ಮೋಕಿಂಗ್ ಒಂದನ್ನ, ತಂಬಾಕುವಿನ ವರ್ಜನೆಯಿಂದ ಸುಲಭವಾಗಿ ತಡೆಗಟ್ಟಬಹುದು. ಅದು ಗೊತ್ತಿಲ್ಲ ಅನ್ಸುತ್ತೆ, ಎಷ್ಟೊಂದ್ ಜನಕ್ಕೆ ಬಿಡ್ಬೇಕು ಅಂತ ಗೊತ್ತಿರುತ್ತೆ, ಅವ್ರ ಸಿಗರೆಟ್ ಪ್ಯಾಕ್ ಮೇಲೇನೆ ಇರುತ್ತೆ ಬಿಡಿ ಅದು ಕ್ಯಾನ್ಸರ್ಗೆ ಕಾರಣ ಅಂತೆಲ್ಲ ಇರುತ್ತೆ, ಆದ್ರೂ ಮಾಡ್ತಾ ಇಲ್ಲ ಅನ್ನೋದೇ ಸತ್ಯ. ಬಟ್ ಒಂದು ಕಂಪ್ಯಾರಿಸನ್, ಇವಾಗ ರಿಯಲ್ ಲೈಫ್ ಇನ್ಸ್ಟೆನ್ಸಸ್ ಅಂತ ತಗೊಳ್ಳೋಣ, ಇದನ್ನ ಇನ್ನೊಂದ್ ಸ್ವಲ್ಪ ಅರ್ಥ ಮಾಡಿಸೋದಿಕ್ಕೆ. ಯಾರೋ ಒಬ್ರು ಅನ್ಕೊಳ್ತಾರೆ, ಒಂದ್ ಕಂಪೇರ್ ಮಾಡ್ತಾರೆ, ಯಾರೋ ಒಬ್ಬ ಹುಡುಗ ಸಿಗರೇಟ್ ಸೇರ್ತಿರ್ತಾನೆ, ಅವನಿಗೆ ಕ್ಯಾನ್ಸರ್ ಆಗುತ್ತೆ, ಅವ್ನ ಕಂಪೇರ್ ಮಾಡ್ಕೊಳ್ತಾನೆ. ಅವ್ನು 25 ವರ್ಷದಿಂದ ಸೇರ್ತಾನೆ, ಅವ್ನಿಗೆ ಏನೂ ಆಗಿಲ್ಲ, ನಾನ್ ಮೊನ್ನೆ ನನಗೆ ಯಾಕೆ ಹಿಂಗಾಯ್ತು? ಹೌದು, ಈ ಪ್ರಶ್ನೆ ತುಂಬಾ ಜನ ನಮ್ಮನ್ನು ಕೇಳ್ತಾರೆ. ಡಾಕ್ಟ್ರೆ, ಅವ್ರು ಅಷ್ಟು ವರ್ಷದಿಂದ ಸೇದಿದ್ರೆ ಅವ್ರಿಗೆ ಬಂದಿಲ್ಲ ಕ್ಯಾನ್ಸರ್, ನಮ್ಗೆ ಬರೀ ಒಂದು 10 ವರ್ಷ 7 ವರ್ಷ ಮಾತ್ರ ಸೇದಿದ್ವಿ, ನಮಗ್ ಬಂದ್ಬಿಟ್ಟಿದೆ. ನೋಡಿ, ಎಲ್ಲರ ದೇಹನೂ ಒಂದೇ ಅಲ್ಲ. ಪ್ರತಿಯೊಬ್ಬರ ಆಂತರಿಕ ನಿಸರ್ಗ ಮತ್ತು ಅವರ ರೋಗ ನಿರೋಧಕ ಶಕ್ತಿ, ಕ್ಯಾನ್ಸರ್ ನಿರೋಧಕ ಶಕ್ತಿ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಎಲ್ರಿಗೂ ಒಂದೇ ಆಗಲ್ಲ. 1+1 ಈಸ್ ನಾಟ್ ಈಕ್ವಲ್ ಟು 2 ಫಾರ್ ಎವ್ರಿ ಒನ್. ಸೊ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಅವನಿಗಾಗಿಲ್ಲ ನನಗೂ ಆಗಲ್ಲ ಅಂತ ಏನಿಲ್ಲ, ಅವನಿಗಾಗದೇ ಇದ್ರು ನನಗಾಗಬಹುದು ಅನ್ನೋದು ಅಷ್ಟೇ ಸತ್ಯ. ಹಾಗೆ ಜೊತೆನಲ್ಲಿ ಪ್ಯಾಸಿವ್ ಸ್ಮೋಕಿಂಗ್, ನಾವು ಸಿಗರೇಟ್ ಸೇದೋದೇ ಇಲ್ಲ, ಅವ್ರ ಜೊತೆಲಿ ಇರ್ತೀವಲ್ವಾ, ಅವ್ರ ಜೊತೆಲಿ ಇರೋರ್ಗೂ ಕೂಡ ಕ್ಯಾನ್ಸರ್ ಬರಬಹುದು. ಪ್ಯಾಸಿವ್ ಸ್ಮೋಕಿಂಗ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಆಕ್ಟಿವ್ ಸ್ಮೋಕಿಂಗ್. ಆಕ್ಟಿವ್ ಸ್ಮೋಕಿಂಗ್ನವರು ಕಡೆ ಪಕ್ಷ ಎಂಜಾಯ್ ಮಾಡ್ತಾರೆ, ಪ್ಯಾಸಿವ್ ಸ್ಮೋಕಿಂಗ್ ಅವರು ಇರಿಟೇಷನ್ ಅಲ್ಲಿ ಓದ್ಕೊಳ್ತಾರೆ. ಅವ್ರಿಗೆ ಬರುವಂತಹ ಕ್ಯಾನ್ಸರ್ ಸಾಧ್ಯತೆಗಳು ಪ್ಯಾಸಿವ್ ಸ್ಮೋಕಿಂಗ್ನವ್ರಿಗೆ ತುಂಬಾ ಜಾಸ್ತಿ ಆಕ್ಟಿವ್ ಸ್ಮೋಕಿಂಗ್ನವ್ರಿಗಿಂತ. ಅದೇ ಜಾಗದಲ್ಲಿ ಇದ್ದು ಆ ನರಳಾಟಕೆಯಿಂದ ಅದು ಬರುವಂತ ಸಾಧ್ಯತೆ ಜಾಸ್ತಿ. ಸೊ ಹಾಗಾಗಿ ಅವ್ರುಗಳು ಕೂಡ ಈ ವ್ಯಸನಕ್ಕೆ ಸುತ್ತಾಗಬೇಕಂತ ಸಾಧ್ಯತೆ ಇರ್ತದೆ. ಸೊ ಇನ್ನು ಸೇದೋರ್ಗು ಅಷ್ಟೇ, ಆಗ್ಲೇ ಹೇಳ್ದ ಹಾಗೆ ನಿಮಗೆ ಯಾರನ್ನೂ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಆಂತರಿಕ ನಿಸರ್ಗ ಅವರ ಆಂತರಿಕ ನಿಸರ್ಗ ಒಂದೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವೇ ಬೇರೆ ಅವರೇ ಬೇರೆ, ನಿಮಗೆ ಬರಬಹುದು, ಬರದೇನೋ ಇರಬಹುದು. ಆದರೆ ಸ್ಮೋಕಿಂಗ್ ಮಾಡೋರಲ್ಲಿ ಬರುವಂತಹ ಸಾಧ್ಯತೆಗಳು 70% ಜಾಸ್ತಿ. ಸೊ ಹಾಗಾಗಿ ನಾವನ್ನ ವರ್ಜಿಸಿ ಅಂತ ಹೇಳುವಂಥದ್ದು. ಇಫ್ ಎಟ್ ಆಲ್ ಇವಾಗ ಒಂದು ಕೇಸ್ ಅಂತ ತಗೊಂಡ್ರೆ, ತಂದೆ ತುಂಬಾ ಲೈಫ್ ಲಾಂಗ್ ಸೇದಿದ್ದಾರೆ, ಕ್ಯಾನ್ಸರ್ ತನಕ ಏನು ಬಂದಿಲ್ಲ, ಬಟ್ ಲೈಫ್ ಲಾಂಗ್ ಸೇದಿದ್ದಾರೆ, ಅದ್ರ ಎಫೆಕ್ಟ್ ಅವ್ರ ಬಾಡಿ ಮೇಲೆ ಇರುತ್ತೆ. ಮಗ ಅನ್ಕೊಳ್ಬಹುದು ಹೆರಿಡಿಟರಿ ನನಗೇನಾದ್ರೂ ಎಫೆಕ್ಟ್ ಆಗುತ್ತೆ. ಇಲ್ಲ, ಹೆರಿಡಿಟ್ರಿ ಟೊಬ್ಯಾಕೋನಲ್ಲಿ ಬರಲ್ಲ. ಟೊಬ್ಯಾಕೋನಲ್ಲಿ ಹೆರಿಡಿಟ್ರಿ ಬರೋದಿಲ್ಲ. ಅದು ಯಾಕಂದ್ರೆ ನೇರವಾದಂತ ಕಾರಣ, ಪರೋಕ್ಷ ಕಾರಣ ಅಲ್ಲ. ಸೊ ನೇರವಾದಂತ ಕಾರಣ ಅಂದ್ರೆ ನೀನ್ ಸೇದಿದ್ರಷ್ಟೇ ನಿನಗೆ ಬರ್ತಕ್ಕಂಥದ್ದು. ನಾವ್ ಯಾವಾಗ್ಲೂ ತಂಬಾಕು ಅಂತ ಯೋಚನೆ ಮಾಡಿದ್ರೆ ಬರೀ ಕ್ಯಾನ್ಸರ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಖಂಡಿತವಾಗ್ಲೂ ಅಲ್ಲ. ಕ್ಯಾನ್ಸರ್ ಒಂದೇ ಅಲ್ಲ, ಕ್ಯಾನ್ಸರ್ ಅಲ್ಲದೆ ಅನೇಕ ಪರಿಣಾಮಗಳನ್ನ ತಂಬಾಕು ನೀಡುತ್ತೆ. ಹಾರ್ಟ್ ಪ್ರಾಬ್ಲಮ್ಸ್, ಹಾರ್ಟ್ ಅಟ್ಯಾಕ್, ಸಡನ್ ಹಾರ್ಟ್ ಅಟ್ಯಾಕ್, ಕರೋನರಿ ಆರ್ಟರಿ ಡಿಸೀಸಸ್ಗಳು, ಹಾರ್ಟ್ ಅಲ್ಲಿ ಬ್ಲಾಕೇಜ್ಗಳು ಉಂಟು ಮಾಡುವಂಥದ್ದು. ನಿಮಗೆ ಸಿಗರೇಟ್ ಸ್ಮೋಕಿಂಗು ಜೊತೆಲಿ ಡಯಾಬಿಟಿಸು ಜೊತೆಲಿ ಕೊಬ್ಬಿನಂಶ 3 ಜಾಸ್ತಿ ಇತ್ತು ಅಂದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಭಾವನೆ ತುಂಬಾ ಜಾಸ್ತಿ ಇರುತ್ತೆ. ಸರಿನಾ? ಬರೀ ಯಾವಾಗಲೂ ಕ್ಯಾನ್ಸರ್ ಬಗ್ಗೆನೇ ಯೋಚನೆ ಮಾಡಬೇಡಿ. ತಂಬಾಕುನ ನಿಮಗೆ ವೇನ್ಸ್ಗಳಲ್ಲಿ ಡೀಪ್ ವೈನ್ ಥ್ರಾಂಬೋಸಿಸ್ ಅಂತ ಆಗುತ್ತೆ. ರಕ್ತನಾಳಗಳ ಸಂಚುತವಾಗಿ ತುಂಬಾ ಚಿಕ್ಕದಾಗಿ
ಅಲ್ಲಿ ಗ್ಯಾಂಗ್ರೀನ್ಗಳಾಗುವಂಥ ಸಂಭಾವನೆ ತುಂಬಾ ಜಾಸ್ತಿ ಇರ್ತದೆ. ಅದರಲ್ಲೂ ಸಕ್ಕರೆ ಕಾಯಿಲೆ ಇತ್ತಿದ್ರೆ ಇನ್ನೂ ಜಾಸ್ತಿ ಸಂಭಾವನೆ. ಸೊ ಇವೆಲ್ಲ ಪರಿಣಾಮಗಳಿರ್ತದೆ. ಗಂಡಸರಲ್ಲಿ ವೀರ್ಯದ ಕ್ವಾಲಿಟಿ ಕಮ್ಮಿ ಆಗುತ್ತೆ, ವೀರ್ಯದಲ್ಲಿ ಇರ್ತಕ್ಕಂತಹ ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಇದರಿಂದ ಬಂಜೆತನದ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ನಮ್ಮ ಆಸಿಡ್ ಪೆಪ್ಟಿಕ್ ಡಿಸೀಸ್, ಗ್ಯಾಸ್ಟ್ರಿಕ್ ಅಂತ ನಾವೇನು ಹೇಳ್ತೀವಿ ಸಾಮಾನ್ಯ ಭಾಷೆನಲ್ಲಿ, ಇದು ಸಾಧ್ಯತೆ ಇರುತ್ತೆ. ಸೊ ಎಲ್ಲದರ ಜೊತೆಲಿ ನಿಮ್ಮ ಬಾಯಿ ದುರ್ವಾಸನೆ, ಸಾಮಾಜಿಕವಾಗಿ ನಿಮ್ಮನ್ನು ದೂರ ಇಡೋ ಯೋಚನೆ ಮಾಡ್ತಾರೆ, ಬಾಯಿ ವಾಸನೆಪ್ಪ ದೂರ ಇರೋಣ ಅಂತ, ಸರಿನಾ? ಸೋಷಿಯಲ್ ಸ್ಟಿಗ್ಮಾ ಕೂಡ ಕಾರಣ ಆಗುತ್ತೆ. ಇವೆಲ್ಲವೂ ಇದೆ. ಇವೆಲ್ಲದರ ಮಧ್ಯೆ ನೀವು ಬದುಕಬೇಕು ಅನ್ನೋದಕ್ಕಿಂತ ಬಿಟ್ಟು ಬದುಕೋದು ಸುಲಭ ಇದೆಯಾ? ಖಂಡಿತ ಹೌದು. ನೋಡಿ, ಈ ಸುಲಭ ಅಂತ ಹೇಗೆ ಅಂತಂದ್ರೆ, ಈ ತಂಬಾಕುನಲ್ಲಿ ನಾವು ನಿಕೋಟಿನ್ ಅಂತ ಎಲ್ಲ ಕಡೆ ಓದ್ತೀವಿ. ನಿಕೋಟಿನ್ ಅನ್ನೋದ್ರಿಂದಾನೇ ನಾವು ಕ್ಯಾನ್ಸರ್ ಬರುತ್ತೆ ಅಂತ. ನಿಕೋಟಿನ್ ಇಂದ ಅಲ್ಲ ಕ್ಯಾನ್ಸರ್ ಬರೋದು. ನಿಕೋಟಿನ್ ಅನ್ನೋದು ಇಸ್ ಜಸ್ಟ್ ಅನ್ ಅಡಿಕ್ಟಿವ್ ಫ್ಯಾಕ್ಟರ್. ನಿಕೋಟಿನ್ ನಮ್ಮನ್ನ ಕಾಯಿಲೆಗೆ ಈಡು ಮಾಡಲ್ಲ, ಅದು ವ್ಯಸನವಾಗುತ್ತೆ, ಅದು ಬೇಕು ಅನ್ಸುತ್ತೆ. ನಿಕೋಟಿನ್ ಕ್ರೇವಿಂಗ್ ಅಂತ ಕರಿತೀವಿ ನಾವು ಅದನ್ನ. ಸೊ ಅದು ಯಾವಾಗ ಬಾಡಿ ಲೆವೆಲ್ ಅಲ್ಲಿ ಕಮ್ಮಿ ಆಗುತ್ತೋ ಅವಾಗ ಅವ್ರಿಗೆ ಸೇದ್ಬೇಕು ಅನ್ಸುತ್ತೆ. ಒಂದ್ಸತಿ ಆ ಸ್ಯಾಚುರೇಷನ್ ಬರಕ್ ಶುರು ಮಾಡಿದ್ರೆ ಅವ್ರಿಗೆ ಹಾಫ್ ಅನ್ ಅವರ್ ಒಂದ್ಸತಿ ಆ ನಿಕೋಟಿನ್ ಲೆವೆಲ್ಸ್ ಡ್ರಾಪ್ ಆಗ್ತಿದ್ದ ಹಾಗೇನೆ ಅದು ಕ್ರೇವಿಂಗ್ ಶುರು ಆಗುತ್ತೆ ಸೇದೋಕೆ. ಸೊ ಹಾಗಾಗಿ ನಿಕೋಟಿನ್ ಅನ್ನು ತೆಗೆದುಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ. ಒಂದು ಸಿಗರೇಟಿನಲ್ಲಿ ಸರಿಸುಮಾರು 10 ಮಿಲಿಗ್ರಾಮ್ಸ್ ಅಷ್ಟು ನಿಕೋಟಿನ್ ಇರ್ತದೆ ಒಂದು ಸಿಗರೇಟ್ ನಲ್ಲಿ. ಮನುಷ್ಯನಿಗೆ 50 ರಿಂದ 70 ಮಿಲಿಗ್ರಾಮ್ಸ್ ಅಷ್ಟು ನಿಕೋಟಿನ್ ಅನ್ನ ಡೈರೆಕ್ಟ್ ಆಗಿ ಇಂಜೆಕ್ಷನ್ ರೂಪದಲ್ಲಿ ಕೊಟ್ಟುಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ, ಆ ತಕ್ಷಣದಲ್ಲಿ ಸತ್ತೋಗ್ತಾನೆ. ಅಷ್ಟು ಡೇಂಜರಸ್. ಆದ್ರೆ ಅವರು ದಿವಸಕ್ಕೆ ಡಾಕ್ಟರ್ ಮತ್ತೆ ನಾವು 15-20 ಸಿಗರೇಟ್ ಸೇರ್ತಾರಲ್ಲ, ನಾವು 10 ಮಿಲಿಗ್ರಾಮ್ ಇರತಕ್ಕಂತಹ ಒಂದು ನಿಕೋಟಿನ್ ಸಿಗರೇಟ್ ಅನ್ನ ಸೇದಿದ್ರೆ ಅಷ್ಟು ದೇಹದಲ್ಲಿ ಸೇರ್ಕೊಳ್ಳಲ್ಲ, ಹೊಗೆಯಾಗಿ ಮತ್ತೆ ವಾಪಸ್ ಬಿಟ್ಬಿಡ್ತೀವಿ. 90-95% ಈಚೆ ಬಂದ್ಬಿಡತ್ತೆ. ಸೊ 10 ಮಿಲಿಗ್ರಾಮ್ ಸೇರ್ತಕ್ಕಂಥ ನಿಕೋಟಿನ್ ಅಲ್ಲಿ 1 ಮಿಲಿಗ್ರಾಮ್ ಅಷ್ಟೇ ದೇಹದೊಳಗೆ ಸೇರ್ಕೊಳ್ಳೋದು. ಈ ದೇಹದೊಳಗೆ ಸೇರ್ಕೊಂಡು ಈ ವಿಷಕನ್ಯೆಯ ರೀತಿ ವಿಷವನ್ನ ಸೇರಿಸ್ಕೊಂಡು ಮೈಯೊಳಗೆ ಉಳ್ಕೊಳ್ಳುತ್ತೆ. ಸೊ ಈ ಕ್ರೇವಿಂಗ್ಗಳು ಜಾಸ್ತಿ ಹಾಕೊಂಡು ಹೋಗುತ್ತೆ. ಹಾಗಾಗಿ ಮೊದಲು 1, 2, 3, 4 ಸಿಗರೇಟ್ ಇಂದ ಶುರು ಮಾಡಿದವರು ಆಮೇಲೆ 10-12 ಸಿಗರೇಟ್ ಹೋಗ್ತಾರೆ, 20-25 ಸಿಗರೇಟ್ ಹೋಗ್ತಾರೆ, 40-50 ಸಿಗರೇಟ್ ಸೇದಿರೋರ್ನು ನೋಡಿದ್ದೀನಿ ನಾನು. ಹೌದು, ಪ್ರಾಕ್ಟಿಕಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಕಿದ್ವಾಯಿ ಹಾಸ್ಪಿಟಲ್ ನಮಗೆ ಪೋಸ್ಟಿಂಗ್ ಇತ್ತು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ. ಒಬ್ಬನಿಗೆ ಗಂಟ್ಲು ಕ್ಯಾನ್ಸರ್ ಬಂದಿದೆ ಸ್ಮೋಕಿಂಗ್ ಇಂದಾನೆ. ಅವನಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗಿ ಇಲ್ಲಿ ತೂತ್ ಮಾಡಿದ್ದಾರೆ. ಮೂಗಿಂದ ಉಸಿರಾಡಕ್ ಆಗಲ್ಲ, ಯಾಕಂದ್ರೆ ಮೇಲ್ಗಡೆ ಬ್ಲಾಕೇಜ್ ಇದೆ, ಸುಪ್ರಾಗ್ಲಾಟಿಕ್ ಕ್ಯಾನ್ಸರ್ ಅಂತ ಕರಿತೀವಿ. ಸುಪ್ರಾಗ್ಲಾಟಿಸ್ ಬ್ಲಾಕ್ ಆಗ್ಬಿಡ್ತು ಅಂದ್ರೆ ಏರ್ವೇ ಡೈರೆಕ್ಟ್ ಅಬ್ಸ್ಟ್ರಕ್ಷನ್. ಸೊ ಅಬ್ಸ್ಟ್ರಕ್ಷನ್ ಆದ್ರಿಂದ ಅವನಿಗೆ ಕೆಳಗೆ ಸುಪ್ರಾಗ್ಲಾಟಿಸ್ ಇಂದ ಕೆಳಗಡೆ ಟ್ರೇಕಿಯೋಸ್ಟಮಿ ಅಂತ ಮಾಡ್ತೀವಿ, ಉಸಿರಾಡ್ಲಿಕ್ಕೆ ಒಂದು ಪೈಪ್ ಅನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಆತ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದ್ರೆ ಆ ಸಿಗರೇಟ್ ಅನ್ನು ತೆಗೆದುಕೊಂಡು ಆ ಟ್ರೇಕಿಯೋಸ್ಟಮಿ ಪೈಪಿನ ಒಳಗಿಟ್ಕೊಂಡು ಅಂತ ಸಿಗರೇಟ್ ಸೇರ್ತಾನೆ. ಇದು ಅಡಿಕ್ಷನ್. ಈ ಮಟ್ಟದ ಅಡಿಕ್ಷನ್ ನಾವು ಕಣ್ಣಲ್ಲಿ ನೋಡಿದ್ದೀವಿ. ಇಲ್ಲಿ ಇಟ್ಕೊಂಡು, ಸರಿನಾ? ಆ ಮಟ್ಟದ ಅಡಿಕ್ಷನ್ ಅನ್ನ ನಿಕೋಟಿನ್ ಕೊಡ್ಲಿಕ್ಕೆ ಸಾಧ್ಯ ಉಂಟು. ಆದರೆ ನಿಕೋಟಿನ್ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಕಾರಣಕ ಅಲ್ಲ. ಇಲ್ಲಿರ್ತಕ್ಕಂತಹ ಮಿಕ್ಕಿದ ಕೆಮಿಕಲ್ಸ್ 70 ಕೆಮಿಕಲ್ಸ್ಗಳಿದೆ, ಕ್ಯಾನ್ಸರ್ ಕಾರಕವಾದಂಥ 70 ಕೆಮಿಕಲ್ಸ್ಗಳಿದೆ. ಆ 70 ಕೆಮಿಕಲ್ಸ್ಗಳು ನಮ್ಮ DNA ಗಳ ಮೇಲೆ ಆಕ್ಟ್ ಮಾಡಿ ಆ DNA ಚೇಂಜಸ್ಗಳನ್ನು ಮಾಡಿ ಕ್ಯಾನ್ಸರನ್ನು ಉಂಟು ಮಾಡುತ್ತೆ. ಸೊ ಈ ನಿಕೋಟಿನ್ ಅನ್ನೋದು ಅಡಿಕ್ಷನ್ ಕೊಡುತ್ತೆ. ನಿಕೋಟಿನ್ ಜೊತೆಲಿ ಇರತಕ್ಕಂತ ಮಿಕ್ಕಿದ ಕೆಮಿಕಲ್ಗಳು ಕ್ಯಾನ್ಸರ್ ಅನ್ನ ಕೊಡುತ್ತೆ. ಈ ಕ್ಯಾನ್ಸರ್ ಕೊಡುತ್ತೆ ಅಂದಾಗ ಕೆಲವರು ಆಡ್ ಮಾತಲ್ಲಿ ಹೇಳದ್ ಕೇಳಿದೀವಿ, ಸಿಗರೇಟ್ ಸೇದಿ ಅವ್ನ ಶ್ವಾಸಕೋಶ ಎಲ್ಲ ಟಾರ್ ತರ ಸತ್ಯ. ಹೌದು. ಇವಾಗ ನಾವು ಒಂದೇ ಸಮನೆ 2 ಕಾರಣಗಳಿಂದ, ಒಂದು ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕೂಡ ಇರುತ್ತೆ, ಅದ್ರ ಜೊತೆಲಿ ಅದ್ರದ್ದು ಸುಟ್ಟಿರ್ತಕ್ಕಂಥ ಹೊಗೆ, ಅವೆಲ್ಲವೂ ಹೋಗಿ ಆಲ್ವಿಯೋಲಸ್ ಅಂತ ಹೇಳಿದ್ನಲ್ಲ, ಆಲ್ವಿಯೋಲಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಕೋಟಿಂಗ್ ಕೂತ್ಕೊಂಡ್ಬಿಡುತ್ತೆ. ಕೋಟಿಂಗ್ ಕೂತ್ಕೊಂಡು ಹೇಗೆ ಅಂದ್ರೆ, ನಮ್ಮ ಸಾಮಾನ್ಯವಾಗಿ ನಮ್ಮ ಹಳೆ ಕಾಲದ ಅಡಿಗೆ ಮನೆಗಳನ್ನು ನೋಡಿದ್ರೆ ಸೌದೆ ಒಲೆಗಳಲ್ಲಿ ಅಡಿಗೆ ಮಾಡ್ತಿದ್ರು. 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರ್ತಿ ಆ ಪೈಪ್ ನ ಕಡ್ಡಿನಲ್ಲಿ ಚುಚ್ಚಿ ಕ್ಲೀನ್ ಮಾಡೋರು. ಏನಕ್ಕೆ ಅಂದ್ರೆ ಅದೆಲ್ಲ ಅಷ್ಟು ಬ್ಲಾಕ್ ಆಗಿರೋದು, ಅಷ್ಟು ಮಸಿ ಕೂತ್ಕೊಂಡು ಅಂಟುಕೊಂಡು ಆ ಮಸಿಯ ಕಿಟ್ಟುಗಳನ್ನೆಲ್ಲನೂ ಅವರು ಅದೇ ರೀತಿಯಾಗಿ ಮನುಷ್ಯನ ಶ್ವಾಸಕೋಶದಲ್ಲೂ ಅದು ಕೂತ್ಕೊಳ್ಳುತ್ತೆ. ನಾವು ಮೂವಿಗಳಿಗೆಲ್ಲ ಹೋದಾಗ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ಆ ಲಂಗ್ಸ್ ನ ಹಿಂಡಿ ಅರ್ಧ ಲೋಟದಷ್ಟು ಟಾರನ್ನ ತೆಗಿತಾರೆ. ಅದು ಸತ್ಯವೇ, ಸುಳ್ಳಲ್ಲ, ಅದು ಸತ್ಯವೇ. ಅಷ್ಟು ಆ ಕೆಮಿಕಲ್ಗಳು ಹೋಗಿ, ಆ ಧೂಳು ಹೋಗಿ, ಆ ಪ್ರದೂಷಣೆ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಬರೀ ಸಿಗರೇಟ್ ಒಂದೇ ಅಲ್ಲ, ಇವತ್ತಿನ ನಮ್ಮ ಪಟ್ಟಣದ ಜೀವನ ಮತ್ತು ಗಾಡಿಗಳ ಹೊಗೆ ಕೂಡ ಅದಕ್ಕೆ ಅದು ಒಂದು ಕಾರಣ. ಅದೇ ಕಾರಣ. ಆದ್ರೆ ನೀವು ಅದ್ರ ಜೊತೆಲಿ ಸಿಗರೇಟ್ ಅನ್ನು ಸೇರಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಬೇಗ ಆಗುತ್ತೆ.
ಅದು ಒಂದು ವಯಸ್ಸಾಗ್ತಾ ಪರಿಣಾಮಗಳಾಗಿ ನಿಮ್ಗೆ ಕ್ಯಾನ್ಸರೇ ಬರಬೇಕು, ಹಾರ್ಟ್ ಪ್ರಾಬ್ಲಮ್ ಬರಬೇಕು ಅಂತಲ್ಲ, ಶ್ವಾಸಕೋಶದ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಉಸಿರಾಡಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ. ಒಂದು ಫ್ಲೋರ್ 2 ಫ್ಲೋರ್ ಹತ್ತುವಾಗ್ಲೇನೆ ನಿಮ್ಗೆ ಏದುಸಿರು ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಎಲ್ಲ ಪೂರ್ತಿ ಹೋಗಿ ನಿಮ್ಮ ಲಂಗ್ಸ್ಗಳಲ್ಲಿ ಈ ರೀತಿಯಾದಂತಹ ಒಂದು ಕೆಟ್ಟ ಕಪ್ಪು ಪರದೆ ಹೋಗಿ ಕೂತ್ಕೊಂಡ್ರೆ ಲಂಗ್ಸ್ ಆಕ್ಸಿಜನ್ ಅನ್ನ ಹೀರ್ಕೊಳ್ಳೋದು ಹೆಂಗೆ, ಆಮ್ಲಜನಕವನ್ನು ಹೇಗೆ ತೆಗೆದುಕೊಳ್ಳುತ್ತದು, ಆ ಆಮ್ಲಜನಕವನ್ನು ತೆಗೆದುಕೊಳ್ಳಕ್ಕಾಗದೆ ನಿಮಗೆ ಸುಸ್ತಾಗಕ್ಕೆ ಶುರು ಆಗುತ್ತೆ. ಈ ರೀತಿಯಾದಂತ ವ್ಯವಸ್ಥೆಯನ್ನ ಕೊಟ್ಕೊಂಡು ಹೋಗುತ್ತದು. ನಾವು ಇನ್ನೂ ಒಂದ್ ಕೇಳಿದ್ವಿ, ಅಂದ್ರೆ ಇವಾಗ ಸಿಗರೇಟ್ ಸೇದುವವರ ಮಧ್ಯ ಆಗುವಂತಹ ಮಾತುಗಳಿದು, ಅದು ಹೇಗೆ ಜಸ್ಟಿಫೈ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಕೇಳ್ತಾ ಇದೀನಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ 1 ಸಿಗರೇಟ್ ಮಿತ್ ಅಂತ. ಅವ್ರು ಅನ್ಕೊಳ್ತಾರೆ ಅವ್ನು 20 ಸಿಗರೇಟ್ ಸೇರ್ತಾ ಇದ್ದಾನೆ, ನಾನ್ ದಿನಕ್ಕೆ ಒಂದೇ ಸೇರ್ತಾರ, ನನಗೇನು ಆಗಲ್ಲ ಅಂತ ಅನ್ಕೊಳ್ತಾರೆ. ಆಗ್ಲೇ ಹೇಳಿದ್ನಲ್ಲಮ್ಮ, ಯಾರ ದೇಹದ ನಿಸರ್ಗವೂ ಒಂದೇ ಅಲ್ಲ, ಪ್ರತಿಯೊಬ್ಬರಿಗೂ ಬೇರೆ. ನಿಮಗೆ 1 ಸಿಗರೇಟ್ ಸೇದ್ ಮಾತ್ರಕ್ಕೆ ನಿಮಗೆ ಬರೋಲ್ಲ ಅಂತ ಏನಿಲ್ಲ, ಅವ್ನಿಗೆ 20 ಸಿಗರೇಟ್ ಸೇದದ್ ಮಾತ್ರಕ್ಕೆ ಬರುತ್ತೆ ಅಂತಾನೂ ಏನಿಲ್ಲ. ಆದ್ರೆ ಬರುವಂತ ಸಂಭಾವನೆ ಜಾಸ್ತಿ. ಸೊ ನೀನು ಝೀರೋಗೆ ಏನು ಹೇಳೋದಿಲ್ಲ. ಸೊ ಹಾಗಾಗಿ ನೀನು 1 ಸೇದಿದ್ರು 2 ಸೇದಿದ್ರು ಸಿಗರೇಟ್ ಸೇದ್ತೀಯ ಅಂತಾನೆ ಅರ್ಥ. ನಿನಗೆ ಆ ಕಾರ್ಸಿನೋಜನ್ ಅನ್ನೋದು, ನಿಕೋಟಿನ್ ಅನ್ನೋದು ಒಳಕ್ ಹೋಗ್ತಾ ಇದೆ. ಇವತ್ತು 1 ನಾಳೆ 2 ಆಗತ್ತೆ, 2 ಇರೋದು 4 ಆಗತ್ತೆ, 4 ಇರೋದು 10 ಆಗೋಕೆ ದೂರ ಏನು ಉಳ್ಕೊಂಡಿರಲ್ಲ. ಸೊ ಹಾಗಾಗಿ ನಮ್ಮ ನಿಮಗೆ ಅಷ್ಟೊಂದು ಕ್ರೇವಿಂಗು ಇವೆಲ್ಲ ಇದೆ ಅಂದ್ರೆ ನೀವು ಬೆಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ದೇರ್ ಆರ್ 2 ways. ಒಂದು ಬೆಸ್ಟ್ ಥಿಂಗ್ ಇಸ್ ನಿಕೋಟಿನ್ ಗಮ್ಸ್. ಈಗ ನಾವು ಆಗ್ಲೇ ಹೇಳಿದಾಗೆ ನಿಕೋಟಿನೇ ಕ್ರೇವಿಂಗ್ ಕೊಡೋದು ಅಂತದ್ದು. ಸೊ ನಿಕೋಟಿನ್ ಕ್ರೇವಿಂಗ್ ಕೊಡುತ್ತೆ ಅಂತ ಅನ್ನೋದ್ರಿಂದ ನಿಕೋಟಿನ್ ಬಬಲ್ ಗಮ್ ಬರುತ್ತೆ, ಅದನ್ನ ಅಗಿಯುವಂಥದ್ದು. ಸೊ ಅದು ನಮಗೆ ನಿಕೋಟಿನ್ ಲೆವೆಲ್ಸ್ ನ ದೇಹದಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಹಾಗಾಗಿ ಅದರಿಂದ ಆ ನಿಕೋಟಿನ್ ಗಮ್ಸ್ಗಳು, ಚಿವಿಂಗ್ ಗಮ್ ಆಗಿರ್ಬೋದು, ಅಥವಾ ನಿಕೋಟಿನ್ ಪ್ಲಾಸ್ಟರ್ಸ್ಗಳು ಬರುತ್ತೆ, ಅದನ್ನ ಅಂಟಿಸ್ಕೊಂಡ್ರೆ ನಮ್ಮ ಚರ್ಮದ ಮುಖಾಂತರ ನಿಕೋಟಿನ್ ದೇಹಕ್ಕೆ ಹೀರ್ಕೊಳ್ಳುತ್ತೆ. ಸೊ ಆ ನಿಕೋಟಿನ್ ಪ್ಯಾಚಸ್ಗಳಿಂದ ದೇಹದಲ್ಲಿ ಆ ನಿಕೋಟಿನ್ ಲೆವೆಲ್ಸ್ ಅನ್ನ ಮೇಂಟೈನ್ ಮಾಡಿ ನಮಗೆ ಈ ಸಿಗರೆಟ್ ವ್ಯಸನಗಳಿಂದ ದೂರಗೊಳಿಸುತ್ತೆ. ಅಡ್ವಾಂಟೇಜ್ ಏನಂದ್ರೆ ನಿಕೋಟಿನ್ ಮೇಂಟೈನ್ ಆಗ್ತಾ ಇದೆ, ಕಡೆ ಪಕ್ಷ ನೀವು ಮಿಕ್ಕಿದಂತಹ ಈ ಕೆಟ್ಟ ಕೆಮಿಕಲ್ಸ್ಗಳಂದ್ರೆ ಒಳಗೆ ತಗೊಳ್ತಾ ಇಲ್ಲ ಅನ್ನೋದಕ್ಕೋಸ್ಕರ. ನಮ್ಮ ದೇಶದಲ್ಲಿ ಆದ್ರೆ ಎಲೆಕ್ಟ್ರಾನಿಕ್ ಸಿಗರೇಟ್ಸ್ ಕೂಡ ಅಂತಾನು ಅವೈಲಬಲ್ ಇದೆ. ಎಲೆಕ್ಟ್ರಾನಿಕ್ ಇದರಲ್ಲಿ ನಿಕೋಟಿನ್ ಸಿಗರೇಟ್ಸ್ ಅಂತ, ಅವು ನಮ್ಮ ದೇಶದಲ್ಲಿ ಎಲೆಕ್ಟ್ರಾನಿಕ್ ಸಿಗರೇಟ್ಸ್ ನಮ್ಮ ದೇಶದಲ್ಲಿ ಅವೈಲಬಲ್ ಇಲ್ಲ. ನಮ್ಮ ಗೌರ್ಮೆಂಟ್ ಅದನ್ನ ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ಆದಂತಹ ಕೆಮಿಕಲ್ಸ್ಗಳನ್ನ ಅದಕ್ಕೆ ಯೂಸ್ ಮಾಡಿ ಅದಕ್ಕೆ ಡ್ರಗ್ಸ್ ತರ ಯೂಸ್ ಮಾಡುವಂತ ಒಂದು ಪದ್ಧತಿ ಸ್ವಲ್ಪ ಶುರುವಾಯಿತು ಅನ್ನೋ ಕಾರಣದಿಂದ ಅದನ್ನ ನಮ್ಮ ದೇಶದಲ್ಲಿ ಪೂರ್ಣವಾಗಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ಇನ್ನೊಂದಷ್ಟು ಕೇಳಿದೀನಿ ಸರ್, ಆರ್ಗ್ಯಾನಿಕ್ ಸಿಗರೇಟ್ಸ್, ಹರ್ಬಲ್ ಸಿಗರೇಟ್ಸ್, ಕೆಮಿಕಲ್ ಫ್ರೀ ಸ್ಮೋಕಿಂಗ್ ಅಂತೆಲ್ಲ ಇದೆ. ಸೊ ಬಟ್ ಡಾಕ್ಟರ್ ಆಗಿ ನಿಮ್ ಪಾಯಿಂಟ್ ಆಫ್ ವ್ಯೂ ಅದೇನು? ಅಮ್ಮ, ಕೆಟ್ಟದ್ದು ಎಲ್ಲವೂ ಕೆಟ್ಟದೆ. ನೀವು ಏನ್ ತಗೊಳ್ಳಿಲ್ಲ ಅಂದ್ರೂ ಕಡೆ ಪಕ್ಷ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಆದ್ರೂ ಒಳಗೆ ತಗೊಳ್ತೀರಾ, ಸತ್ಯವಲ್ವೇ? ನೀವು ಏನ್ ಹರ್ಬಲ್ ಸಿಗರೇಟ್ಸ್ ಅನ್ನೋದು ಅವೆಲ್ಲಾನು ಸುಳ್ಳೆ. ನೀವು ಅದನ್ನು ಸುಡ್ಲೇಬೇಕು, ಅದ್ರಲ್ಲೂ ಹೊಗೆ ಬಂದೇ ಬರುತ್ತೆ. ಹೊಗೆ ನೀವು ಒಳಗೆ ತಗೊಳ್ತೀವಿ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಆದ್ರೂ ಹೋಗೇ ಹೋಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಆಲ್ಸೋ ಇಸ್ ಎ ಪಾಯ್ಸನ್, ಸರಿನಾ? ಅದು ಕೂಡ ಒಂದು ಡೆಡ್ಲಿ ಪಾಯ್ಸನ್. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಈ ಸ್ಮೋಕಿಂಗ್, ನಾನ್ ಟೊಬ್ಯಾಕೋ ಸ್ಮೋಕಿಂಗ್ ಇದ್ರೂನು ಅದು ತಪ್ಪೆ. ಸರ್, ನನಗೆ ಇನ್ನೊಂದು ಯಾವಾಗ್ಲೂ ಕಾಡುತ್ತೆ, ಸ್ಮೋಕಿಂಗ್ ಅನ್ನೋ ವಿಚಾರ ಬಂದಾಗ ಒಂದು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ, ಅದರಲ್ಲೂ ವಾಯ್ಸ್ ಬೇಸ್ಡ್ ಪ್ರೊಫೆಷನಲ್ ಇರೋರಿಗೆ ಒಂದು ಮಾತಿದೆ, ನೀನು ಸಿಗರೇಟ್ ಹೊಡೆದ್ರೆ ನಿನ್ ಏನದು ವಾಯ್ಸ್ ಬೇಸ್ ಆಗುತ್ತೆ, ತುಂಬಾ ಹೆವಿ ವಾಯ್ಸ್ ಚೆನ್ನಾಗಿ ವಾಯ್ಸ್ ಚೆನ್ನಾಗಾಗುತ್ತೆ ಅಂತ. ಅದಕ್ಕೋಸ್ಕರ ಅಂತಾನೆ ಎಷ್ಟೋ ಜನ ವಾಯ್ಸ್ ಆರ್ಟಿಸ್ಟ್ ಅಥವಾ ವಾಯ್ಸ್ ಬೇಸ್ಡ್ ಪ್ರೊಫೆಷನಲ್ ಇರೋರು ವಿಧಿ ಇಲ್ಲದೆ ವಾಯ್ಸ್ಗೆ ಬೆಲೆ ಇದೆ ಅಥವಾ ಒಂದು ಸ್ಕೋಪ್ ಇದೆ ಅನ್ನೋ ಕಾರಣಕ್ಕೆ ಸಿಗರೇಟ್ ತಗೊಂಡಿರೋರು ತುಂಬಾ ಜನ ಇದ್ದಾರೆ. ಸೊ ಆ ತರ ಏನಾದ್ರು ವರ್ಕ್ ಮಾಡುತ್ತಾ ವಾಯ್ಸ್ ಬೇಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ? ಇದು ಸೈಕಲಾಜಿಕಲ್ ಎಫೆಕ್ಟ್ ಜಾಸ್ತಿ ಅನ್ಸುತ್ತೆ ನನ್ನ ವೈಯಕ್ತಿಕ ಅನಿಸಿಕೆ. ಏನಕ್ಕೆ ಅಂದ್ರೆ ನಿಮ್ಮ ವಾಯ್ಸ್ ಅನ್ನ ನೀವು ಹೇಗ್ ಬೇಕಾದ್ರೂ ಟ್ಯೂನ್ ಮಾಡಬಹುದು. ನಿಮಗೆ ಸಂಗೀತದ ಜ್ಞಾನ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಸಂಗೀತದ ಸ್ವರಗಳನ್ನ, ಲಯಗಳನ್ನ ನೀವೇ ಅದನ್ನ ಮೇಲಕ್ಕೆ ಏರಿಸೋ, ಉಚ್ಚಕ್ಕೆ ಮತ್ತೆ ಕನಿಷ್ಠಕ್ಕೆ ಇಳಿಸುವಂತಹ ಒಂದು ರೂಢಿಯನ್ನು ನೀವೇ ಮಾಡ್ಕೊಳ್ಬಹುದು. ಎಷ್ಟೊಂದು ಜನ ಏನು ಹೇಳ್ತಾರೆ ಅಂದ್ರೆ, ಈ ಸಿಗರೇಟ್ ಜೊತೆನಲ್ಲಿ ಈ ವಿಸ್ಕಿ ಅಥವಾ ಬ್ರ್ಯಾಂಡಿಯನ್ನ ಕುಡಿದು ಆಡೋದಕ್ಕೆ ಮುಂಚೆ ತುಂಬಾ ಖ್ಯಾತನಾಮರು ಕೂಡ ಇದನ್ನ ಮಾಡ್ತಿದ್ರು ಅಂತ ನಾನು ಓದಿದ್ದೀನಿ, ಕೇಳಿದ್ದೀನಿ. ಒಂದ್ ಸ್ವಲ್ಪ ಕುಡಿದ್ಬಿಟ್ಟು ಒಳಕ್ ಹೋಗೋರಂತೆ. ಏನಕ್ಕೆ ಅಂದ್ರೆ ವಾಯ್ಸ್ ತುಂಬಾ ಕ್ಲಿಯರ್ ಇರುತ್ತೆ ಅನ್ನೋದಕ್ಕೋಸ್ಕರ. ಅದೇ ಬೇಕು ಅಂತ ಏನಿಲ್ಲ. ನಮ್ಮ ಮೆಣಸಿನ ಕಷಾಯಗಳು, ಈ ತರದ ಕಷಾಯಗಳು, ಒಳ್ಳೊಳ್ಳೆ ಕಷಾಯಗಳು ಇವೆ ನಿಮ್ಮ ವಾಯ್ಸನ್ನು ಕ್ಲಿಯರ್ ಮಾಡುವಂತ ಸಾಧ್ಯತೆಗಳಿತ್ತು. ಅವನ್ನು ಕೂಡ ರೂಢಿಸ್ಕೊಳ್ಬಹುದು. ನೀವು ಅದನ್ನ ಅಕಸ್ಮಾತ್ ಏನಾದ್ರೂ ನೀವು ಸೆಲೆಬ್ರಿಟಿ ಆಗಿದ್ದು ಇದನ್ನ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಎಲ್ಲೂ ಪಬ್ಲಿಕಲ್ಲಿ ಹೇಳಕ್ ಹೋಗ್ಬೇಡಿ. ಹೇಳಿದ್ರೆ ಮಕ್ಕಳಿಗೆ ತಪ್ಪು ಸಂದೇಶನ ಕೊಡ್ತೀರಿ. ನೀವು ಹಾಡೋರಿಗೆ, ಚಿಕ್ಕದಾಗಿ ಕಲಿತಾ ಇರೋರಿಗೆ ತಪ್ಪು ಸಂದೇಶ ಕೊಡಕ್ ಹೋಗ್ತೀರಿ. ಸೊ ಹಾಗಾಗಿ ಈ ರೀತಿ ಇಂಥದ್ದು ಯಾವುದನ್ನು ಕೂಡ
ಪ್ರಮೋಟ್ ಮಾಡುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಮ್ಮಲ್ಲದೆ ನಮ್ಮ ಆಯುರ್ವೇದದಲ್ಲಿ ತುಂಬ ಒಳ್ಳೊಳ್ಳೆ ಕಷಾಯಗಳು, ಮನೆಮದ್ದುಗಳಿವೆ ನಿಮ್ಮ ವಾಯ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು. ಅವುಗಳನ್ನ ಬಳಸೋದು ತುಂಬ ಸೂಕ್ತ. ಇದಕ್ಕಿಂತ ನೀವು ಅವಾಗಲೇ ಒಂದು ಕೇಸ್ ಸ್ಟಡಿ ಅತಿರೇಕದ್ದು ಕೊಟ್ರಿ. ಸಂಬಡಿ ಹೂ ಹ್ಯಾಸ್ ಓವರ್ಕಮ್ ದಿಸ್ ಫೇಸ್ ಆಫ್ ಕ್ಯಾನ್ಸರ್, ಅದನ್ನ ಹುಷಾರಾಗಿರುವಂತದ್ದು ಯಾವ್ದಾದ್ರು? ತುಂಬಾ ಜನ ಇದ್ದಾರೆ ಕಣಮ್ಮ, ಮುಕ್ಕಾಲ್ ಭಾಗ ಜನಗಳಿದ್ದಾರೆ. ಯಾವಾಗ ತೊಂದರೆ ಆಯ್ತು ಅಂತ ಗೊತ್ತಾಗತ್ತಲ್ವಾ, ತೊಂದರೆ ಆಯ್ತು ಅಂತ ಗೊತ್ತಾದ ತಕ್ಷಣ 95% to 98% ಜನಗಳು ಸ್ಮೋಕಿಂಗ್ ಅನ್ನ ಬಿಟ್ಬಿಡ್ತಾರೆ. ಎಲ್ಲ ಪೇಷಂಟ್ಸ್ಗಳು ಕಾಯಿಲೆ ಬಂದ ಮೇಲಂತೂ ಮುಟ್ಟಕ್ಕೆ ಹೋಗಲ್ಲ. ಆದ್ರೆ ಕೆಲವರು ವ್ಯಸನವನ್ನು ಮತ್ತೆ ಹೀರೋ ವಾಸಿ ಆಯ್ತಲ್ಲ ಅಂತ ಮುಟ್ಟಿದವರು ಇದ್ದಾರೆ. ಆದ್ರೆ ತುಂಬಾ ಜನ ನಮ್ಮ ಮಾತಿಗೆ ಬೆಲೆ ಕೊಟ್ಟು ದೂರ ಉಳ್ಕೊಂಡಿದ್ದಾರೆ. ಅದ್ರ ಜೊತೆನಲ್ಲಿ ಅವರುಗಳು ಬೇರೆಯವ್ರಿಗೂ ಹೇಳ್ತಾರೆ, ನನಗೆ ಈ ತರ ಆಯ್ತು, ನೀವು ಮಾಡಕ್ ಹೋಗ್ಬೇಡಿ ಅಂತ. ನಮ್ಮ ಪೇಷಂಟ್ಸ್ಗಳು ಅದನ್ನು ತುಂಬಾ ಸಹಾಯ ಮಾಡ್ತಾರೆ ಡಾಕ್ಟರ್ಗಳಿಗೆ, ಇಲ್ಲ ಅಂತ ಅಲ್ವೇ ಅಲ್ಲ. ಸಕ್ಸಸ್ ಸ್ಟೋರೀಸ್ಗಳು ತುಂಬಾ ಇವೆ. ಯಾವುದೇ ಪೇಷಂಟ್ಗಳು ಸ್ಮೋಕಿಂಗ್ ಕಾರಣದಿಂದ ಬಂದಿರತಕ್ಕಂಥ ಕ್ಯಾನ್ಸರು ಅವನು ವಾಪಸ್ ಮತ್ತೆ ಸ್ಮೋಕಿಂಗ್ ಹೋಗುವಂಥದ್ದು ತುಂಬಾ ವಿರಳ. ಓಕೆ, ಬಟ್ ಈ ಸ್ಮೋಕಿಂಗ್ ಅಂತ ಬಂದಾಗ ದೇರ್ ಈಸ್ ಒನ್ ಟ್ಯಾಬ್ಲೆಟ್, ಅದನ್ನ ನಾನು ನೋಡಿದೀನಿ. ಕೆಲವರು ವೈಬ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಏನೋ ಆ ಟ್ಯಾಬ್ಲೆಟ್ ನ ಮನೆಯಲ್ಲಿ ಹಾಕೊಡೋದು, ಸೊ ದಟ್ ಅವ್ರನ್ನ ಬಿಟ್ಬಿಡ್ತಾರೆ ಅಂತ ನೋಡೋದು. ಅವ್ರು ಬಿಡಕ್ ಆಗದಲ್ಲೇ ಇವ್ರು ಅದರಿಂದ ತುಂಬಾ ಕಷ್ಟ ಪಟ್ಟಿರೋದು. ಅಂದ್ರೆ ಬಿಡುವ ಪ್ರಾಸೆಸ್ ಹೇಗಿರುತ್ತೆ? ಬಿಡುವ ಪ್ರಾಸೆಸ್ಗೆ ನೋಡಿ, ಯಾವಕ್ಕೂ ಮನಸ್ಸಿಗಿಂತ ದೊಡ್ಡದ್ದು ಯಾವುದೂ ಇಲ್ಲ. ಸೊ ನೀವು ತೀರ್ಮಾನ ಮಾಡಬೇಕು. ನೀವು ತೀರ್ಮಾನ ಮಾಡಿದ್ರೆ ಒಂದು ಕೌನ್ಸಿಲಿಂಗ್ ಇದೆ, ಎರಡನೇದು ನಿಕೋಟಿನ್ ಗಮ್ಸ್ ಅಂತ ಹೇಳಿದ್ನಲ್ಲ, ನಿಕೋಟಿನ್ ಪ್ಯಾಚಸ್ಗಳು ಸಿಗುತ್ತೆ. ಸೊ ಇವುಗಳನ್ನು ಬಳಸುವಂಥದ್ದು ಅತಿ ಸೂಕ್ತ. ಜೊತೆಲಿ ನಿಮಗೆ ನಮ್ಮ ಬಬಲ್ ಗಮ್, ಚಿವಿಂಗ್ ಗಮ್ ಏನೈತೆ, ಚಿವಿಂಗ್ ಗಮ್ ಅಗಿಯೋದ್ರಿಂದನೂ ನಿಮಗೆ ಸಿಗರೆಟ್ ಸ್ಮೋಕಿಂಗ್ ಇಂದ ದೂರ ಉಳ್ಕೊಳ್ಳಿಕ್ಕೆ ಜಾಸ್ತಿ ಸಾಧ್ಯತೆ ಉಂಟು. ಈ ಚಿವಿಂಗ್ ಮಾಡ್ತಾ ಅವ್ರಿಗೆ ಸ್ಮೋಕ್ ಮಾಡಕ್ ಹೋದಾಗ ಆ ಟೇಸ್ಟ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದು ಎಷ್ಟೋ ಜನ ಬಿಡೋಕ್ಕೆ ಅದಕ್ಕೆ ಸಹಾಯ ಮಾಡುತ್ತೆ ಚಿವಿಂಗ್ ಗಮ್. ಸೊ ನಾವು ತುಂಬಾ ಜನಕ್ಕೆ ಹೇಳ್ಕೊಡೋದು ಅದನ್ನೇ, ಚಿವಿಂಗ್ ಗಮ್ ಶುರು ಮಾಡಿ, ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಹಂಗೆ ಮಾಡಿಕೊಂಡು ಎಷ್ಟೊಂದು ಜನ ಈ ಅದಕ್ಕೆ ಮುಂಚೆ ಕಾಫಿ ಜೊತೆನಲ್ಲಿ ಟೀ ಜೊತೆನಲ್ಲಿ ಸ್ಮೋಕಿಂಗ್ ಮಾಡ್ತಾರೆ. ದಟ್ ಈಸ್ ವೆರಿ ಹಜಾರ್ಡಸ್, ವೆರಿ 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 ಹಜಾರ್ಡಸ್. ನಮ್ಮ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗಳಿಗೆ ಇವುಗಳನ್ನು ಸಹಾಯ ಪ್ರಮೋಟ್ ಮಾಡುವಂತ ಕೆಫೀನ್ ವಿತ್ ಟೊಬ್ಯಾಕೋ ಇಸ್ ವೆರಿ ಬ್ಯಾಡ್. ಅದ್ರ ಜೊತೆನಲ್ಲಿ ಆಲ್ಕೋಹಾಲ್ ವಿತ್ ಟೊಬ್ಯಾಕೋ ಇಸ್ ಈಕ್ವಲಿ ಬ್ಯಾಡ್. ಹೌದು, ಎಸ್ಪೆಷಲಿ ಆಲ್ಕೋಹಾಲ್ ಅಂಡ್ ಟೊಬ್ಯಾಕೋ ಅಂಡ್ ಟೀ ವಿತ್ ಟೊಬ್ಯಾಕೋ ತುಂಬಾ ನೋಡ್ತೀವಿ. ನಾನು ಕುಡಿಯಲ್ಲ ಅಂತ ಅಂದ್ಬಿಟ್ಟು ಟೀ ಕುಡ್ಕೊಂಡು ಸಿಗರೇಟ್ ಸೇದೋರು ತುಂಬಾ ಜಾಸ್ತಿ. ಅದು ತುಂಬಾ ಕೆಟ್ಟದ್ದು. ನಿಮ್ಮ ಕ್ಯಾನ್ಸರ್ ಒಂದಕ್ಕೆ ಅಂತಲ್ಲ, ನಿಮ್ಮ ಆರೋಗ್ಯ ಕ್ರಿಯೆ ಮತ್ತು ನಿಮ್ಮ ಪಚನ ಕ್ರಿಯೆ ಎಲ್ಲದಕ್ಕೂ ತೊಂದರೆ ಮಾಡಿಬಿಡುತ್ತದು. ಅಸಿಡಿಟಿ ಪ್ರಾಬ್ಲಮ್ಮು, ನಿದ್ರಾಹೀನತೆ ಇವೆಲ್ಲವನ್ನೂ ಶುರು ಮಾಡಿಸುತ್ತದು. ಸೊ ಹಾಗಾಗಿ ಮೂಡ್ಗೋಸ್ಕರ ಅಂತ ಮಾಡ್ತಾರೆ, ಆದರೆ ವ್ಯಸನ ಆಗ್ತಾ ನಿಮಗೆ ನಿದ್ರೆನೂ ತುಂಬ ತಿಂದು ಬಿಡುತ್ತದು. ಸೊ ಹಾಗಾಗಿ ಅವುಗಳಿಂದ ದೂರ ಉಳ್ಕೊಳ್ಳೋದು ತುಂಬ ಒಳ್ಳೆಯದು. ಜೊತೆಯಲ್ಲಿ ಸಾಯಂಕಾಲದೊತ್ತು ನಮ್ಮ ಸೋಷಿಯಲೈಸಿಂಗ್ ಅಂತ ಅಂದ್ಬಿಟ್ಟು ಸಿಗರೇಟ್ ಜೊತೆಯಲ್ಲಿ ಕುಡಿಯುವಂಥದ್ದು, ಕುಡಿಯೋದು, ಸಿಗರೇಟ್ ಸೇದೋದು, ಅದ್ರ ಜೊತೆಲಿ ಈ ಗ್ರಿಲ್ಡ್ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಗ್ರಿಲ್ಡ್ ನಾನ್ ವೆಜ್ ಮೀಟ್ಗಳಿರ್ಬೋದು, ಇದನ್ನ ಬಳಸೋದು ಕೂಡ ತುಂಬಾ ಹಾನಿಕಾರಕ. ಎಲ್ಲ ರಾಂಗ್ ಕಾಂಬಿನೇಷನ್ಸ್ ಅದು. ಸೊ ಇವುಗಳಿಂದನೂ ದೂರ ಉಳ್ಕೊಳ್ಳೋದು. ನಮ್ಮ ಆಲ್ಕೋಹಾಲ್ ಅನ್ನ ನಾವು ಕಾರ್ಸಿನೋಜನ್ ಅಂತ ಕರೆಯಲ್ಲ, ನೇರವಾಗಿ ಕ್ಯಾನ್ಸರ್ ಕಾರಕ ಅಂತ ಕರೆಯಲ್ಲ, ಸಹ ಕಾರ್ಯಕರ್ತ ಅಂತ ಕರಿತೀವಿ. ಕೋಕಾರ್ಸಿನೋಜನ್, ಇಟ್ಸ್ ನಾಟ್ ಎ ಡೈರೆಕ್ಟ್ ಕಾರ್ಸಿನೋಜನ್. ಸೊ ಕೋಕಾರ್ಸಿನೋಜನ್ ಅಂತ ಕರಿತೀವಿ. ಟೊಬ್ಯಾಕೋ ಜೊತೆನಲ್ಲಿ ಇರ್ತಕ್ಕಂತಹ ಮದ್ಯಪಾನ. ಸೊ ಈ ವ್ಯಸನದಿಂದನೂ ದೂರ ಉಳ್ಕೋಬೇಕಾದಂಥದ್ದು ತುಂಬಾ ಅವಶ್ಯಕ. ಕೆಲವರು ಡಾಕ್ಟ್ರೇ ನಾನು ಸ್ಮೋಕ್ ಮಾಡಲ್ಲ, ಅಪರೂಪವಾಗಿ ಕುಡಿತೀನಿ ಅಂತ ಹೇಳ್ತಾರೆ. ಅಪರೂಪ ಇದ್ರೆ ಓಕೆ ಒಂದು ಮಟ್ಟಕ್ಕೆ, ಆದರೆ ಅದನ್ನು ಕೂಡ ಜಾಸ್ತಿ ಮಾಡ್ಕೊಂಡ್ರೆ ಅದರದೇ ಆದಂತ ಬೇರೆ ಪರಿಣಾಮಗಳು ಅವಳಕ್ಕೆ ಹೋಗ್ತೀರಿ. ಬಟ್ ಈ ನಿಟ್ಟಿನಲ್ಲಿ ಇವಾಗ ಸಿಗರೇಟ್ ತಗೊಳ್ಳೋದ್ರು ಪ್ಯಾಕೇಜ್ ಮೇಲೆ ಇರುತ್ತೆ, ಇದು ಬೇಡ ಯೋಚನೆ ಮಾಡು ಅಂತ ಒಂದು ಇಂಡಿಕೇಶನ್ ಕೊಡ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಏನ್ ಕ್ರಮಗಳನ್ನ ತಗೊಂಡು ಪ್ರಯತ್ನ ಮಾಡ್ತಾ ಇದೆ ಅಂತ ಅದ್ರ ಪಾತ್ರ ವಹಿಸೋದು ಅಂತಿರುತ್ತೆ. ಈಗ ಸಿವಿಕ್ ಸೆನ್ಸ್ ಒಂದು, ಇನ್ನೊಂದು ಗವರ್ಮೆಂಟ್ ಅದ್ರದ್ದೊಂದು ಲಾಸ್ ಅಂಡ್ ಬೈಲಾಸ್ ಅಂತ ಇರುತ್ತೆ. ಸೊ ಆ ವಿಚಾರವಾಗಿ ಏನಿದೆ ಅಂತ ತಿಳ್ಕೊಂಡು, ಮೊದಲನೇದಾಗಿ ತಂಬಾಕು ಬೆಳೆ ನಿಷೇಧ. ನನಗೆ ತಿಳಿದ ಮಟ್ಟಿಗೆ 2020ಕ್ಕೆ ತಂಬಾಕು ಬೆಳೆಯನ್ನ ಭಾರತ ದೇಶದಿಂದ ತೆಗಿಬೇಕು ಅಂತ ಇತ್ತು. ಅದು 1 ವರ್ಷ 2 ವರ್ಷ ಎಕ್ಸ್ಟೆನ್ಷನ್ ಕೊಟ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇದೆ. ಯಾವಾಗ ನಿಲ್ಲುತ್ತೆ ಅವತ್ತಿನ ದಿವಸ ನಿಜವಾಗ್ಲೂ ಹಬ್ಬ ಮಾಡಬೇಕು, ಸರಿನಾ? ಒಂದು. ಎರಡನೇದು ITC ತರ ಫ್ಯಾಕ್ಟ್ರಿ, ITC ಇಂಡಿಯನ್ ಟೊಬ್ಯಾಕೋ ಕಾರ್ಪೊರೇಷನ್. ITC ಫ್ಯಾಕ್ಟ್ರಿ ಕೂಡ ಮೊದಲು ಬರೀ ತಂಬಾಕು ಸಂಸ್ಕರಣೆ ಮಾತ್ರ ಮಾಡ್ತಿತ್ತು.
ಅವ್ರಿಗೂ ಗೊತ್ತಿದೆ. ಸೊ ಇನ್ನು ತಂಬಾಕು ಗೌರ್ಮೆಂಟ್ ಒಂದಲ್ಲ ಒಂದು ದಿವಸ ನಮ್ಮದು ನಿಷೇಧ ಮಾಡುತ್ತೆ ಅಂತ. ಹಾಗಾಗಿ ಇವತ್ತು ITC ತಂಬಾಕುವನ್ನು ಬಿಟ್ಟು ಬೇರೆ ರೀತಿಯಾದಂಥ ಗೃಹೋಪಯೋಗಿ ವಸ್ತುಗಳಿಗೆ ಪ್ರೊಡಕ್ಷನ್ಗೆ ಅವ್ರು ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ರೆಡಿ ಮಾಡ್ಕೊ, ಅದು ತುಂಬಾ ಒಳ್ಳೇದು. ಅಲ್ಲಿರ್ತಕ್ಕಂಥ ಕಾರ್ಮಿಕರ ಮನೆ ಕಳ್ಸಕ್ಕಾಗಲ್ಲ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಅದು ನಡೀತಾ ಇದೆ ಅಂತ ಒಂದು ಅರ್ಥ, ಒಂದು ಸೂಚಕವನ್ನು ಕೊಡ್ತಾ ಇದೆ. ಅದ್ರ ಜೊತೆನಲ್ಲಿ ನಾವು ರೈತರುಗಳು ಕೂಡ ನಮಗೆ 4 ಕಾಸು ಹೆಚ್ಚಿಗೆ ಸಿಕ್ಕಬಹುದು, ಬೆಳೆಯನ್ನು ನಾವೇ ನಮ್ಮ ಮನಸ್ಸಿನಿಂದ ನಾವೇ ವಾಲಂಟರಿ ಆಗಿ ಬಿಡುವಂಥದ್ದು ತುಂಬಾ ಒಳ್ಳೇದು. ನಾವೇ ಸ್ವಯಂ ಬಿಡೋದು ತುಂಬಾ ಒಳ್ಳೇದು. ನಮ್ಮ ಮುಂಚಿನ ಪೀಳಿಗೆಗೆ ನಾವು ರೈತರಾಗಿ, ನಾವು ಒಂದು ಜವಾಬ್ದಾರಿ ಉಳ್ಳಂತಹ ನಾಗರಿಕನಾಗಿ ನಾವೇ ಬೆಳೆಯನ್ನು ಬಿಟ್ಬಿಡೋಣ. ಗೌರ್ಮೆಂಟ್ ಯಾಕೆ ಹೇಳ್ಬಿಡ್ಬೇಕು, ಸರಿನಾ? ಅದು ಆ ನಿಟ್ಟಿನಲ್ಲಿ ನಮ್ಮ ರೈತರು ಕೂಡ ಒಂದು ಮನಸ್ಸನ್ನು ಮಾಡಬೇಕು. ಆ ಪ್ರಕಾರ ರೈತರು ಬೆಳೆದಿಲ್ಲ ಅಂದ್ರೆ ಗೌರ್ಮೆಂಟ್ ಏನ್ ಆಕ್ಷನ್ ತಗೊಳುತ್ತೆ? ಗೌರ್ಮೆಂಟ್ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಬಹುದು. ಇಂಪೋರ್ಟ್ ಮಾಡ್ಕೊಂಡಾಗ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಫಾರ್ಮರ್ ಮೇಲೆ ಏನು ಆಕ್ಷನ್ ತಗೊಳ್ಳುತ್ತೆ? ಫಾರ್ಮರ್ ಮೇಲೆ ಏನು ಆಕ್ಷನ್, ಬೇರೆ ಆಲ್ಟರ್ನೇಟಿವ್ ಕ್ರಾಪ್ಸ್ ಗಳಿಗೆ ಹೋಗಬಹುದು ಫಾರ್ಮರ್ಸ್. ಲೈಸೆನ್ಸ್ ತಗೋಬೇಕು. ಹೌದು, ಲೈಸೆನ್ಸ್ ತಗೊಂಡೆ. ನಾವು ಹೇಗೆ ಒಂದು ಕಬ್ಬನ್ನ ಬೆಳಿಲಿಕ್ಕೆ ಮುಂಚೆ ಫ್ಯಾಕ್ಟ್ರಿನಲ್ಲಿ ಹೋಗಿ ಒಂದು ಪರ್ಮಿಟ್ ತೆಗೆದುಕೊಂಡು ಬರ್ತಾರೆ ರೈತರು. ನಾನು ಇಷ್ಟು ಕಬ್ಬನ್ನ ಬೆಳೀತಾ ಇದ್ದೀನಿ, ಇಷ್ಟು ಎಕರೆಗೆ ನಾನು ಇಷ್ಟು ಈಲ್ಡ್ ಅನ್ನ ನಿನಗೆ ಇದನ್ನ ಕೊಡ್ತೀವಿ ಅಂತ ಪರ್ಮಿಟ್ ತಗೊಳ್ತಾರೆ. ಅದೇ ರೀತಿಯಾಗಿ ಟೊಬ್ಯಾಕೋ ಕೂಡ ಪರ್ಮಿಟ್ ಇದೆ. ನಾನು ಇಷ್ಟು ಎಕರೆಗೆ ಟೊಬ್ಯಾಟೊ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಾವೇ ವಾಲಂಟರಿಯಾಗಿ ಅದನ್ನ ಬಿಟ್ಕೊಟ್ಬಿಟ್ಟು ಬೇರೆ ಬೆಳೆಗಳಿಗೆ ಮೂವ್ ಆಗುವಂಥದ್ದು ತುಂಬಾ ಸೂಕ್ತ. ತುಂಬಾ ಎಷ್ಟೊಂದು ವಾಣಿಜ್ಯ ಬೆಳೆಗಳಿವೆ. ಸೊ ಆ ಕಡೆಗೆ ನಿಟ್ಟಿನಂಥದ್ದು. ಅದಲ್ಲದೆ ಈಗ ಪ್ರತಿ ಚಲನಚಿತ್ರದಲ್ಲಿ, ಟಿವಿಗಳಲ್ಲಿ ನಿರ್ದಿಷ್ಟವಾಗಿ ನಿಯಮಿತವಾಗಿ ಕ್ಯಾನ್ಸರ್ ಆಡ್ಗಳನ್ನ ತೋರಿಸ್ತಾರೆ. ಅದನ್ನ ಭಯಾನಕವಾಗಿ ತೋರಿಸ್ತಾರೆ, ಜನಕ್ಕೆ ಗಾಬರಿ ಹುಟ್ಟಿಸೋ ಮಟ್ಟಕ್ಕೆ ತೋರಿಸ್ತಾರೆ. ಅದು ಒಳ್ಳೇದು, ಅದು ಮುಂದುವರಿಬೇಕು. ಆಮೇಲೆ 18 ವರ್ಷದ ಕೆಳಗಿನಿರ್ತಂಥ ಮಕ್ಕಳಿಗೆ ತಂಬಾಕುವಿನ ಯಾವುದೇ ಪದಾರ್ಥಗಳನ್ನ ಅಂಗಡಿಗಳಲ್ಲಿ ಮಾರುವಂಥದ್ದಿಲ್ಲ ಅನ್ನೋದು ಒಂದು ಕಾನೂನಿದೆ. ಇನ್ನೊಂದು ಕಾನೂನು ಏನು ಅಂದ್ರೆ ಸಾರ್ವಜನಿಕವಾಗಿ ಸೇದುವಂತಿಲ್ಲ. ಸಿನಿಮಾ ಹಾಲ್ಗಳಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ತುಂಬಾ ಪಬ್ಲಿಕ್ ಗ್ಯಾದರಿಂಗ್ಗಳಲ್ಲಿ ಸೇದ್ ಕುಡ್ದಂತಿದೆ. ಅದು ತುಂಬಾ ತೀಕ್ಷ್ಣವಾಗಿ ಪಾಲನೆ ಆಗ್ತಾ ಇಲ್ಲ. ಆದಷ್ಟು ತುಂಬಾ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇನ್ನೂ ಒಂದಿದೆ, ಏನಂದ್ರೆ ಸ್ಪ್ಲಿಟ್ ಅಲ್ಲಿ ಸಿಗರೇಟ್ಗಳನ್ನ ಮಾರಕ್ ಬಿಡಬಾರ್ದು. 1-2 ಮಾರ್ತಾರಲ್ವಾ, ತಗೊಂಡ್ರೆ ಪ್ಯಾಕೇ ಮಾರ್ಬೇಕು. ಅವಾಗ ಫೈನಾನ್ಷಿಯಲ್ ಬರ್ಡನ್ ಕೂತ್ಕೊಳ್ಳುತ್ತೆ, ಕಾಸ್ಟ್ಲಿ ಅನ್ಸುತ್ತೆ. ಒಂದೇ ಸತಿ ಹೋಗ್ಬಿಟ್ಟು ನೀವು 500 ರೂಪಾಯಿ ಕೊಟ್ಟು 400 ರೂಪಾಯಿ ಕೊಟ್ಟು ಸಿಗರೇಟ್ ಅನ್ನು ಕೊಂಡ್ಕೊಳಕ್ಕಾಗಲ್ಲ, ಎಲ್ರಿಗೂ ಆಗಲ್ಲ, ಕಚ್ಚುತ್ತೆ. ಸೊ ಅದನ್ನೊಂದು ಯೋಚನೆ ಮಾಡಬಹುದು. ಆದ್ರೂ ಅದನ್ನ ಕಾರ್ಯರೂಪಕ್ಕೆ ತರೋದು ತುಂಬಾ ಕಷ್ಟ. ಏನಕ್ಕೆ ಅಂದ್ರೆ 3-4 ಜನ ಸೇರ್ಕೊಂಡು 1 ಪ್ಯಾಕೆಟ್ ತಗೊಂಡು ಹಂಚ್ಕೊಂಡ್ಬಿಡ್ಬೋದು. ಆ ತರದೆಲ್ಲ ಆಲ್ಟರ್ನೇಟಿವ್ ಹುಡ್ಕೊಡ್ತಾರೆ ಜನ. ಅಷ್ಟೆಲ್ಲ ಕೆಳಗೆ ತೋರುವಂತ ಕೆಲಸ ನಮ್ಮ ಜನಗಳು ಮಾಡ್ತಾರೆ. ಅದು ಸಹಜ, ಅದು ಮನೋಸಹಜ. ಸೊ ಅದೊಂದು ಸಾಧ್ಯತೆ. ಅಥವಾ ರೇಷನಿಂಗ್ ಮಾಡುವಂತದ್ದೊಂದು ಸಾಧ್ಯತೆ ಉಂಟು. ಎಲ್ಲ ಅಂಗಡಿಗಳು ಸಿಗೋಂಗಿಲ್ಲ, ರೇಷನಿಂಗ್ ಮಾಡುವಂತ ಒಂದು ಯೋಚನೆ ಕೆಲವು ದೇಶಗಳಲ್ಲಿ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ರೇಷನ್ ಹೇಗೆ ನಾವು ಅಕ್ಕಿ ಬೇಳೆಗಳನ್ನ ರೇಷನ್ ತಗೊಳ್ತೀರೋ ಹಾಗೆ ನಿನಗೆ ಇಷ್ಟೇ ಸಿಗರೆಟ್ಗಳನ್ನ ನಿನಗೆ ಕೊಡ್ತಕ್ಕಂಥದ್ದು ಅಂತ. ನೀನು ಅದಕ್ಕೆ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು, ನೀನು ಸ್ಮೋಕರ್ ಅಂತ. ಆ ಸ್ಮೋಕರ್ ಅನ್ನ ಸರ್ಟಿಫಿಕೇಟ್ ತಗೊಂಡೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಈ ತರದೆಲ್ಲ ಪ್ರೊಸೀಜರ್ ಇದೆ. ನಮ್ಮ ದೇಶದಂತ ದೊಡ್ಡ ನಾಗರಿಕ ಬಳಗ ಇರತಕ್ಕಂತಹ, ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಇದು ಕಷ್ಟ ಸಾಧ್ಯ. ಸೊ ಚಿಕ್ಕ ದೇಶಗಳಲ್ಲಿ ಇದನ್ನ ಜಾರಿಲಿ ಇರ್ತಕ್ಕಂಥದ್ದು ನಾನು ಕೇಳಿ ತಿಳಿದಿದ್ದೇನೆ. ಸೊ ಈ ರೀತಿಯಾದಂಥದ್ದು ಒಂದು ಬಹುಶಃ ಸ್ವಲ್ಪ ವರ್ಷಕ್ಕೆ ನಮಗೆ ವಯಸ್ಸಾಗುವಷ್ಟಲ್ಲ ಆದ್ರೂ ಗೌರ್ಮೆಂಟ್ ಸಂಪೂರ್ಣ ತಂಬಾಕು ನಿಷೇಧವನ್ನು ಮಾಡಿದ್ರೆ ಬಹುಶಃ ಒಬ್ಬ ಕ್ಯಾನ್ಸರ್ ತಜ್ಞನಾಗಿ ನಾನು ನೆಮ್ಮದಿಯಾಗಿ ಸಾಯ್ತೀನಿ ಅಂತ ನಾನು ಹೇಳಬಲ್ಲೆ. ಅದು ಹೌದು. ಇದು ತಡೆಗಟ್ಟುವ ಒಂದು ಕ್ಯಾನ್ಸರ್ಗೆ ನಮ್ಮ ಗೌರ್ಮೆಂಟ್ನವರು ಇದೇ ತಂಬಾಕುವಿನ ಮೇಲೆ ತೆರಿಗೆಯನ್ನು ಹಾಕಿ ದುಡ್ಡನ್ನು ಕಲೆಕ್ಟ್ ಮಾಡಿ, ನಾನು BPL ಕಾರ್ಡ್ ಸ್ಕೀಮಲ್ಲಿ ನಿನಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನು ಫ್ರೀ ಕೊಡ್ತೀನಿ ಅನ್ನೋದು ಏನ್ ಅರ್ಥ ಇದೆಯಮ್ಮ ಅಲ್ವಾ? ಅದ್ರ ಬದಲು ಏನ್ ಅರ್ಥ ಇದೆ, ಸರಿನಾ? ಇಲ್ಲಿ ನೀನು ಸಾಮಾನ್ಯವಾಗಿ 5-7 ರೂಪಾಯಿನ ಒಂದು ಸಿಗರೇಟ್ಗೆ 30 ರೂಪಾಯಿಗೆ ಮಾರಿಸಿ ಅಲ್ಲಿ 20 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಅದನ್ನ ಕೊನೆಗೆ ಮತ್ತೆ ನೀನು ಕ್ಯಾನ್ಸರ್ ಚಿಕಿತ್ಸೆಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಕೊಡೋದ್ರ ಬದಲು ಅದನ್ನ ನಿಷೇಧನೆ ಮಾಡಿದ್ರೆ ಆಯ್ತಲ್ವಾ? ಸೊ ಆ ರೀತಿನಲ್ಲಿ ಗೌರ್ಮೆಂಟ್ ಕೂಡ ಖಂಡಿತ ಬಾಧಿಸುತ್ತೆ. ನಾವು ಯಾವಾಗ ಬಾಧಿಸುತ್ತೆ ಗೊತ್ತಾ? ಗಂಡ ಸ್ಮೋಕರ್, ತಾನು ಬೇಕಂತ ಬರ್ಸ್ಕೊಂಡಿದ್ದಾನೆ, ಸರಿನಾ? ಆದ್ರೆ ಆ ಪ್ಯಾಸಿವ್ ಸ್ಮೋಕಿಂಗ್ ಅಲ್ಲಿ ಹೆಂಡತಿ ಕ್ಯಾನ್ಸರ್ ಬರುತ್ತಲ್ಲ, ಅದು ತುಂಬಾ ನೋವು ಕೊಡುತ್ತೆ. ಅದು ಕಮ್ಮಿನೇ. ಸಾಮಾನ್ಯವಾಗಿ ನಾವು 100ಕ್ಕೆ 1 ಕೇಸನ್ನು ಕೂಡ ನೋಡಲ್ಲ ಪ್ಯಾಸಿವ್ ಸ್ಮೋಕಿಂಗ್ ಇಂದ ಕ್ಯಾನ್ಸರ್ ಬರ್ತಕ್ಕಂಥ. ಆದ್ರೆ ಬಂದಾಗಿದೆಯಲ್ಲ, ಅದು ತುಂಬಾ ನೋವು ಕೊಡುತ್ತೆ. ತಾನು ಏನೂ ತಪ್ಪು ಮಾಡದೆ ಬರೀ ತನ್ನ ಗಂಡನ ವ್ಯಸನವನ್ನು ತಿದ್ಲಿಕ್ಕಾಗ್ಲಿಲ್ಲ ಅಥವಾ ಈಕೆಯ ಮಾತನ್ನ ಕೇಳಲಿಲ್ಲ ಅನ್ನೋ ಒಂದೇ ಕಾರಣದಿಂದ ಆಕೆ ಕ್ಯಾನ್ಸರ್ ಬರ್ಸ್ಕೊಂಡು ನರಳದಿದೆಯಲ್ಲ, ಅದು ತುಂಬಾ ನೋವು ಕೊಡುತ್ತೆ. ತುಂಬಾ ಬಂದಿದೆ ನೋಡಿದೆ. ಹೆಣ್ಮಕ್ಳು ಶ್ವಾಸಕೋಶದ ಕ್ಯಾನ್ಸರ್ ಇಂದ ಬರ್ತಾರೆ. ದೇ ಆರ್ ನಾನ್ ಸ್ಮೋಕರ್ಸ್, ಆಲ್ಕೋಹಾಲಿಕ್. ಅವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ದಾರೆ ಅಂತನೂ ಇಲ್ಲ,
ಸೊ ಸಿಟಿ ಲೈಫಲ್ಲಿ ಇರ್ತಾರೆ, ಹೌದು, ಹೌದು. ಸರಿನಾ, ಅವ್ರುಗಳು ಕ್ಯಾನ್ಸರ್ ಇಂದ ಬರ್ತಾರೆ. ಅದು ನೋವು ಕೊಡುತ್ತೆ. ಸರ್, ಇವಾಗ ಕ್ಲಿನಿಕಲಿ ಮತ್ತೆ ಬರೋಣ ವಿಷಯಕ್ಕೆ. ಇವಾಗ ನಾವ್ ಇದ್ರದ್ದು ಆಲ್ಮೋಸ್ಟ್ ಮಿಕ್ಕ ಎಲ್ಲ ಆಸ್ಪೆಕ್ಟ್ಸ್ ನು ಕವರ್ ಮಾಡಿದೀವಿ. ಇವಾಗ ಸ್ಮೋಕ್ ಮಾಡಿದ್ರಿಂದ ಯಾವ್ದೋ ಒಂದು ಟೈಪ್ ಆಫ್ ಕ್ಯಾನ್ಸರ್ ಬಂದಿದೆ ಅಂದ್ರೆ ಕ್ಲಿನಿಕಲಿ ಅದರ ಸ್ಟೇಜಸ್ ಯಾವ ಹಂತದಲ್ಲಿರುತ್ತೆ, ಟ್ರೀಟ್ಮೆಂಟ್ ಏನಿರುತ್ತೆ? ಕರೆಕ್ಟ್. ನೋಡಿ, ಟ್ರೀಟ್ಮೆಂಟ್ ಸ್ಟೇಜಸ್ ಎಲ್ಲಾ ಕ್ಯಾನ್ಸರ್ ತರಾನೇ ಇದು 1, 2, 3, 4 ಅಂತ ಅದೇ ಸ್ಟೇಜ್ ಅಲ್ಲೇ ಇರ್ತದೆ. ಕ್ಯಾನ್ಸರ್, ಸ್ಮೋಕಿಂಗ್ ಕ್ಯಾನ್ಸರ್ ಇಂದ ಇವ್ರೆ ಸ್ಮೋಕ್ ಮಾಡಿದ್ರು ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ಸ್ಟೇಜ್ ಏನ್ ದಾಟಲ್ಲ. ಸೊ ಅದು ಕ್ಯಾನ್ಸರ್ ಅಂತಾನೆ ಪರಿಗಣನೆ. ಅದೇ ತರನೇ ಟ್ರೀಟ್ಮೆಂಟ್ ಎಲ್ಲ ಸ್ಟ್ಯಾಂಡರ್ಡೇ ಇರುತ್ತೆ. ಸರ್ಜರಿ ಬೇಕಾದಂತ ಕೇಸ್ಗಳಲ್ಲಿ ಸರ್ಜರಿ ಆಗುತ್ತೆ, ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಥೆರಪಿ, ಇವು 3ಗಳು ನಡೆಯುತ್ತೆ. ಇಲ್ಲಿ ಮುಖ್ಯವಾದದ್ದೇನು ಅಂತಂದ್ರೆ, ಈ ಕೆಲವೊಂದ್ಸತಿ ನಾವು ಕ್ಯಾನ್ಸರ್ಗಳು, ಸರಿನಾ, ಇವಾಗ ಉದಾಹರಣೆಗೆ ಒಬ್ಬ ಸ್ಮೋಕರ್ ಇರ್ತಾನೆ. ಸ್ಮೋಕರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ ಅವನಿಗೆ ಸುಪ್ರೋಗ್ಲಾಟಿಕ್ ಗಂಟಲಿನ ಅಥವಾ ಧ್ವನಿಪೆಟ್ಟಿಗೆ ಮೇಲ್ಭಾಗದ ಕ್ಯಾನ್ಸರ್ ಬಂದಿರುತ್ತೆ. ಆತ ಚಿಕಿತ್ಸೆಯನ್ನು ಮುಗಿಸ್ಕೊಂಡು ಹೋಗ್ತಾನೆ, ಸ್ಮೋಕಿಂಗು ಬಿಡ್ತಾನೆ. ಆದ್ರೆ ಎಷ್ಟೋ ವರ್ಷಗಳ ನಂತರ ಅವನು ಲಂಗ್ ಕ್ಯಾನ್ಸರ್ ಇಂದನೋ ಅಥವಾ ಬೇರೆ ಕ್ಯಾನ್ಸರ್ ಇಂದನೋ ಬರ್ತಾರೆ, 2ನೇ ಕ್ಯಾನ್ಸರ್ ಬಂದಿರುತ್ತೆ. ರಿಲ್ಯಾಪ್ಸ್ ಆಗಲ್ಲ, ಆ ಕ್ಯಾನ್ಸರ್ ವಾಸಿ ಆಗಿದ್ರು ಬೇರೆ ಜಾಗದಲ್ಲಿ ಹೊಸದಾ ಕ್ಯಾನ್ಸರ್ ಬರುತ್ತೆ, ಸೆಕೆಂಡ್ ಕ್ಯಾನ್ಸರ್ ಬರುತ್ತೆ. ಸೊ ಈ ರೀತಿಯಾದಂತಹ ಸಾಧ್ಯತೆಗಳು ಇರ್ತದೆ ಅವ್ರಿಗೆ, ಸರಿನಾ. ಇವಾಗ ಬಾಯಲ್ಲಿ ತಂಬಾಕುನ ಜಗಿದು ಪಾನ್ ಪರಾಗನ ಬಾಯಲ್ಲಿ ಇದ್ರಗಳನ್ನ ಒತ್ತಿಸ್ಕೊಳ್ತಾರೆ, ಅವ್ರಿಗೆ ಬಾಯಿನ ಕ್ಯಾನ್ಸರ್ ಬರುತ್ತೆ. ಅದನ್ನು ವಾಸಿ ಮಾಡ್ಕೊಂಡು ಹೋಗಿರ್ತಾರೆ, 2-3 ವರ್ಷ ಬಿಟ್ಟು ಗಂಟ್ಲು ಕ್ಯಾನ್ಸರ್ ವಾಪಸ್ ಬರ್ತಾರೆ, ಅಥವಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇಂದ ವಾಪಸ್ ಬರ್ತಾರೆ. ಈ ತರದ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ. ಸೊ ಎಷ್ಟು ವರ್ಷಗಳು, ಎಷ್ಟು ಪ್ರಮಾಣದಲ್ಲಿ ಸಿಗರೆಟ್ ಅಥವಾ ತಂಬಾಕುವನ್ನು ಸೇವನೆ ಮಾಡಿದ್ದಾರೆ. ನಾವು ಸಿಗರೆಟ್ ಅಲ್ಲಿ ಅದನ್ನು ಕರಿತೀವಿ ಪ್ಯಾಕ್ ಇಯರ್ಸ್ ಅಂತ. ಹೌ ಮೆನಿ ಪ್ಯಾಕ್ಸ್ ಆಫ್ ಸಿಗರೆಟ್ಸ್ ಹ್ಯಾಸ್ ಈ ಸ್ಮೋಕನ್ ಎವ್ರಿ ಡೇ ಇಂಟು ಹೌ ಮೆನಿ ಇಯರ್ಸ್. ಸೊ ಅದನ್ನ ಪ್ಯಾಕ್ ಇಯರ್ಸ್ ಅಂತ ಲೆಕ್ಕ ಮಾಡ್ತೀವಿ. ಪ್ರತಿ ಸಿಗರೇಟು ಮನುಷ್ಯನ ಆಯುಷನ್ನು 15 ನಿಮಿಷಗಳ ಕಾಲ ಕಮ್ಮಿ ಮಾಡುತ್ತೆ. 15 ನಿಮಿಷಗಳು ಪ್ರತಿ ಸಿಗರೇಟು. ಆ ರೀತಿಯಾಗಿ ನೀನು ದಿವಸಕ್ಕೆ 10 ಸಿಗರೇಟ್ ಸೇದಿದ್ರೆ ನಿನ್ನ ಆಯುಷು ಸರಿಸುಮಾರು 1 ಗಂಟೆ ಹೋಯ್ತು. ಅದೇ ರೀತಿಯಾಗಿ ಎಷ್ಟು ದಿನಗಳು ಸೇರ್ತೀರಿ, ಎಷ್ಟು ವರ್ಷಗಳು ಸೇರಿ, ಅದ್ರ ಜೊತೆಲಿ ಸಿಗರೇಟಿಗೆ ಖರ್ಚು ಮಾಡೋದಲ್ಲದೆ ಆರೋಗ್ಯ ಕಡೆಗಾಲದಲ್ಲಿ ಆರೋಗ್ಯ ಸಮಸ್ಯೆಗೆ ಸಿಗಾಕೊಂಡು ಅದಕ್ಕೆ ಬೆಳೆ ಖರ್ಚು ಮಾಡುವಂತ ಸಾಧ್ಯತೆಗಳು 70% ಜಾಸ್ತಿ ಇರ್ತದೆ. ಆಮೇಲೆ ಇನ್ನೂ ಒಂದು ಫ್ಯಾಕ್ಟು, ಇವತ್ತು ನಾನು ಸ್ಮೋಕಿಂಗ್ ಅನ್ನ ನಿಲ್ಲಿಸಿದೆ ಅಂತ ಇಟ್ಕೊಳ್ಳಿ. ನಾನು ಸ್ಮೋಕಿಂಗ್ ನಿಲ್ಸಿದ ತಕ್ಷಣನೇ ನನ್ನ ಲಂಗ್ಸು ನಾರ್ಮಲ್ ಆಗಲ್ಲ. ಸ್ಮೋಕಿಂಗ್ ಅನ್ನು ಇವತ್ತು ನಿಲ್ಸಿದ್ರೆ ನನ್ನ ಲಂಗ್ಸ್ ನಾರ್ಮಲ್ ಆಗ್ಲಿಕ್ಕೆ 5ರಿಂದ 7 ವರ್ಷಗಳು ಬೇಕು. ಎಷ್ಟು ದೀರ್ಘಾವಧಿ ಯೋಚನೆ ಮಾಡಿ. ಸೊ ಅಲ್ಲವೇ ಅಲ್ಲ, ನಾರ್ಮಲ್ ಆಗಲ್ಲ ಅವನೊಳಗೆ ಅಷ್ಟು 7 ವರ್ಷಗಳ ಕಾಲ ತೆಗೆದು ಹೊರಗೆ ಹಾಕುವಷ್ಟು ಕಸರೆ ಅವನ ಲಂಗ್ಸ್ ಅಲ್ಲಿ ಇರುತ್ತೆ. ಸೊ ಇವೆಲ್ಲವೂ ಕ್ಯಾನ್ಸರ್, ಟೊಬ್ಯಾಕೋ ಅಂಡ್ ತಂಬಾಕುವಿನ ರಿಲೇಟೆಡ್ ಸ್ಟ್ಯಾಟಿಸ್ಟಿಕ್ಸ್. ಯಾರು ನಾಳೆ ಬೆಳಗ್ಗೆ ನಾನು ಮಹಾತ್ಮನಾಗಲಿಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಇಸ್ ವೆರಿ ಸ್ಕೇರಿ. ಸ್ಟ್ಯಾಟಿಸ್ಟಿಕ್ಸ್ ನಂಬರ್ಸ್ ಕೇಳ್ಬಿಟ್ರೆ ಭಯ ಆಗ್ಬಿಡುತ್ತೆ. ಹಾಗೆ ಈ ಭಯಗಳು ಬರಬೇಕು. ಆ ಭಯಗಳಿಂದಾನೇ ನಮ್ಮ ಜನಗಳಿಗೆ ಇದರಿಂದ ದೂರ ಉಳ್ಕೊಳ್ಳುವಂತಹ ಒಂದು ಬುದ್ಧಿ ಬರ್ತಕ್ಕಂಥ ಸಾಧ್ಯತೆ. ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ದೆ, ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಅಂತ. ಅದರಲ್ಲಿ ಭಾರತದಲ್ಲಿ ಪ್ರತಿದಿನ ಸುಮಾರು 3.5 ಸಾವುಗಳು ತಂಬಾಕು ಬಳಕೆಯಿಂದ ಸಂಭವಿಸುತ್ತವೆ ಅಂತ ಹೇಳುತ್ತದೆ. ಹೌದು, ಸತ್ಯವೇ. ಪ್ರತಿದಿನ ಡೆತ್ತೆ ಆಗುತ್ತೆ. ನೀವು ವಾಸಿ ಆಗಲ್ಲ, ಅಡ್ವಾನ್ಸ್ ಕ್ಯಾನ್ಸರ್ ಅಲ್ಲಿ ಬರ್ತೀರಿ, ಅಥವಾ ನಿಮಗೆ 2ನೇ ಕ್ಯಾನ್ಸರ್ಗಳು ಬರುತ್ತಂತ ಸಂಭಾವನೆಗಳಿರುತ್ತೆ ಅಂತ ಹೇಳಿದೆ. ಸೊ ಇವೆಲ್ಲ ಕಾರಣಗಳಿಂದ ನಿಮ್ಮ DNA ಚೇಂಜಸ್ಗಳು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದ್ರೆ ನಿಮ್ಗೆ ವಾಸಿನೇ ಆಗ್ಲಿಲ್ಲ ಅಂತಂದ್ರೆ ಸಾವು ಗ್ಯಾರಂಟಿ ಅಲ್ವೇ? ಬರೀ ನಾನು ಆಗ್ಲೇ ಹೇಳ್ದಾಗೆ ಸಾವು ಬರೀ ಕ್ಯಾನ್ಸರ್ನಿಂದ ಮಾತ್ರ ಅಲ್ಲ, ಕಾರ್ಡಿಯಾಕ್ ಪ್ರಾಬ್ಲಮ್ ಇಂದನೂ ಆಗಬಹುದು. ಟೊಬ್ಯಾಕೋ ರಿಲೇಟೆಡ್ ಕಾರ್ಡಿಯಾಕ್ ಪ್ರಾಬ್ಲಮ್, ಟೊಬ್ಯಾಕೋ ರಿಲೇಟೆಡ್ ಲಂಗ್ಸ್ ಪ್ರಾಬ್ಲಮ್, COPD, ಆಸ್ತಮಾ ತರ ಕಾಯಿಲೆಗಳು ಜಾಸ್ತಿ ಆಗಿ ಅದರಿಂದನೂ ಸಾವಾಗ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಇವೆಲ್ಲವೂ ಕಾರಣ. ಇದೆಲ್ಲದರ ಜೊತೆನಲ್ಲಿ ಡ್ರೈವಿಂಗ್ ನಲ್ಲಿ ಸಿಗರೆಟ್ ಸ್ಮೋಕಿಂಗ್ ಅನ್ನ ಬ್ಯಾನ್ ಮಾಡಿದ್ರು. ಏನಕ್ಕೆ ಅಂದ್ರೆ ಸಿಗರೆಟ್ ಸ್ಮೋಕಿಂಗ್ ಮಾಡ್ತಾ ಡ್ರೈವ್ ಮಾಡೋದ್ರಲ್ಲಿ ಇನ್ಸಿಡೆನ್ಸ್ ಆಫ್ ಗೆಟಿಂಗ್ ಇಂಟು ಆಕ್ಸಿಡೆಂಟ್ಸ್ ವಾಸ್ ಆಲ್ಸೋ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆಂಟ್. ಏನು ಆಗ್ತಿತ್ತಲ್ಲ, ಅದಕ್ಕೆ ನಿಮ್ಮ ಓರಿಯೆಂಟೇಶನ್ ಮಿಸ್ ಆಗ್ತಿತ್ತು. ಅದನ್ನು ತೆಗೆದುಕೊಳ್ಬೇಕು, ಬಾಯಲ್ಲಿ ಇಟ್ಕೊಳ್ಬೇಕು, ಹಚ್ಚಬೇಕು ಅನ್ನೋ ಸಂಭಾವನೆಯಲ್ಲಿ, ಅಥವಾ ಬಾಯಲ್ಲೇ ಇಟ್ಕೊಂಡು ಗಾಡಿ ಓಡಿಸ್ಲಿಕ್ಕೆ ಆಗಲ್ಲ, ತೆಗಿಬೇಕು, ಇಡಬೇಕು, ಈ ಸಾಧ್ಯತೆಗಳಲ್ಲಿ ಓರಿಯೆಂಟೇಷನ್ ಆಫ್ ಡ್ರೈವಿಂಗ್ ಮಿಸ್ ಆಗಿ ಆಕ್ಸಿಡೆಂಟ್ ಆಗುವಂತ ಸಂಭಾವನೆ ಜಾಸ್ತಿ ಇತ್ತು. ಈ ಕಾರಣ ನಿಮ್ಯಾನ್ಸ್ ಅದರದ್ದು ರಿಪೋರ್ಟ್ ಅನ್ನ ಹೊರಗೆ ತಂತು, ಆ ಆಕ್ಸಿಡೆಂಟು ಮತ್ತೆ ಟೊಬ್ಯಾಕೋ ಸ್ಮೋಕಿಂಗ್ ರಿಲೇಟೆಡ್. ಆ ನಂತರ ಗೌರ್ಮೆಂಟ್ ಅದ್ರ ಆಕ್ಷನ್ ತೆಗೆದುಕೊಂಡು ಗಾಡಿ ಚಾಲನೆಯನ್ನು ಮಾಡಬೇಕಾದ್ರೆ ನಾವು ತಂಬಾಕುವನ್ನು ಬಳಸುವಂತಿಲ್ಲ ಅನ್ನೋ ನಿಷೇಧ ತಗೊಂಡ್ಬಂದಿದ್ದು. ಏನೇನ್ ವಿಷಯಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೌದು, ನಮ್ಮ ಅಂದಾಜಿಗೆ ಸಿಗೋದಿಲ್ಲ. ಹೌದು, ಇದು ಹೀಗೆ ಮಾಡಕ್ ಸಾಧ್ಯ ಅಂತ.
ನಾವು ಹೇಳಿದ್ವಲ್ಲ, ನಾವು ಸ್ಮೋಕರ್ ಆಗಿದ್ದು ನನ್ನ ವೀರ್ಯಾಣುವಿನಲ್ಲಿ ದೋಷಗಳು ಉಂಟಾಗಿ ಮಕ್ಕಳು ಸರಿಯಾಗಿ ಹುಟ್ಟದೇ ಇರತಕ್ಕಂಥದ್ದು ಅಭ್ಯಾಸಗಳು ಸಾಧ್ಯತೆ ಉಂಟು. ಅದರ ಜೊತೆಯಲ್ಲಿ ನಾನು ಸ್ಮೋಕರ್ ಆಗಿದ್ಕೊಂಡು ನನ್ನ ಮಗ ಮತ್ತೆ ಸ್ಮೋಕರ್ ಆಗುವಂತಹ ಸಂಭಾವನೆ 50% ಜಾಸ್ತಿ. ಸೊ ನನ್ನ ವ್ಯಸನ ಬರೀ ನಂದೊಬ್ಬಂದೇ ಅಲ್ಲ, ನನ್ನ ಮಗನಿಗೂ ಕೊಡ್ತಾ ಇದ್ದೀನಿ ನಾನು. ಈಗ ಅವ್ನು ನನ್ನನ್ನು ನೋಡಿ ಕಲಿತಾನೆ. ಸೊ ಹಾಗಾಗಿ ಮೇಷ್ಟ್ರಾಗಿದ್ದವರು, ಗುರು ತಂದೆ ತಾಯಿಗಳಾಗಿದ್ದವರು ಈ ವ್ಯಸನಗಳು ಸಿಗಾಕೊಂಡ್ರೆ ನನ್ನ ಮಕ್ಕಳು ಕೂಡ ಆ ವ್ಯಸನಕ್ಕೆ ಹೋಗುವಂತ ಸಂಭಾವನೆ 50-20% ಜಾಸ್ತಿ. ಇವೆಲ್ಲವೂ ಸಮಗ್ರವಾಗಿ ಯೋಚನೆ ಮಾಡಬೇಕು. ಬರೀ ನನ್ನನ್ನು ಮಾತ್ರ ಕೊಲ್ತಾ ಇಲ್ಲ, ಅದು ನನ್ನನ್ನು ಕೊಲ್ತಾ ಇದೆ, ನನ್ನ ಸಂಸಾರನು ಕೊಲ್ತಾ ಇದೆ, ನನ್ನ ಸಮಾಜನೂ ಕೊಲ್ತಾ ಇದೆ, ಸಮಾಜನೂ ಕೊಲ್ತಾ ಇದೆ. ವೆರಿ ರೈಟ್ ಸರ್. ಇವಾಗ ಯಾರು ಸಿಗರೇಟ್ ಸೇರ್ತಿಲ್ಲ ಅಥವಾ ಇವಾಗ ಶುರು ಮಾಡಿದ್ದಾರೆ ಅನ್ನೋದು ನೋಡಿದ್ರೆ ಸ್ವಲ್ಪ ಸೆನ್ಸಿಬಲ್ಲೇ ಆಗಿದ್ರೆ ಹೆದರ್ಬಹುದು ಅಥವಾ ಬಿಡಕ್ಕೆ ಸಾಧ್ಯತೆ ಇದೆ ಅಂತ ಮಾಡ್ಬೋದು. ಬಟ್ ಯಾರೋ ಒಬ್ರು ವ್ಯಸನ ಆಗ್ಬಿಟ್ಟಿದೆ, ದೇ ಆರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಆಸ್ ಅ ಸ್ಪೆಷಲಿಸ್ಟ್, ಹೆಲ್ತ್ ಸ್ಪೆಷಲಿಸ್ಟ್ ಆಗಿ, ಅಂತವ್ರಿಗೆ ಏನ್ ಹೇಳ್ತೀರಿ? ನಾನು ಆಗ್ಲೇ ಹೇಳಿದೆ, ಕೌನ್ಸಿಲಿಂಗ್ ಇದೆ, ನಿಕೋಟಿನ್ ಗಮ್ಸ್ಗಳಿದೆ. ನಿಮ್ಗೆ ಸೇದಬೇಕು ಅನ್ನಿಸ್ದಾಗೆಲ್ಲ ಯಾರ ಜೊತೆಲಿ ಹೋಗಿ ಮಾತಾಡಕ್ಕೆ ಅವ್ರ ಜೊತೆ ಇರೋ ಪ್ರಯತ್ನ ಮಾಡಿ. ಅಥವಾ ನಿಮಗೆ ಮೂಡ್ ಎಲಿವೇಟ್ ಆಗ್ತಾ ಇಲ್ಲ ಅಂದ್ರೆ ಆ ಕೆಲಸವನ್ನೇ ಬಿಟ್ಟು ಬೇರೆ ಕೆಲಸ ಇಟ್ಕೊಳ್ಳಿ, ಸರಿನಾ? ಆ ಸಮಯಕ್ಕೋಸ್ಕರ ಮತ್ತೆ ವಾಪಸ್ ಮೂಡ್ ಸ್ಟೆಬಿಲೈಸ್ ಆಗೋವರೆಗೂ. ನಿಮಗೆ ತೀರಾ ಹಂಗಾಗ್ತಾಯಿಲ್ಲ, ಇವಾಗ ನಿಕೋಟಿನ್ ಗಮ್ಸ್ ಹೇಳದ್ನಲ್ಲ, ಅದು ಕ್ರಮೇಣವಾಗಿ ನಿಕೋಟಿನ್ ಗಮ್ಸಿನ ಡೋಸನ್ನು ಕೂಡ ಕಮ್ಮಿ ಮಾಡ್ಕೊಂಡು ಬಿಡ್ಬೋದು. ವ್ಯಸನಗಳನ್ನು ಬಿಡ್ಲಿಕ್ಕೆ ವ್ಯಸನ ಮುಕ್ತ ಕೇಂದ್ರಗಳು ತುಂಬಾ ಇವೆ ಈಗ. ಸರಿ, ಎಲ್ಲಾ ಊರುಗಳಲ್ಲೂ ಇವೆ. ಸೊ ಹಾಗಾಗಿ ವ್ಯಸನ ಮುಕ್ತ ಕೇಂದ್ರಗಳು ಹೋಗಿ, ಡಾಕ್ಟರ್ ಹತ್ರ ಹೋಗಿ. ಏನ್ ಹೆದರ್ಕೊಳ್ಳೋಂಥದ್ದಾಗ್ಲಿ ಅಥವಾ ನಾಚಿಕೆ ಬೀಳುವಂಥದ್ದು ಏನೂ ಅಲ್ಲ. ನಿಮ್ಮ ವ್ಯಸನವನ್ನ ನಿಮ್ಮ ಆರೋಗ್ಯಕ್ಕಾಗಿ ನೀವು ಬಿಡ್ಲಿಬೇಕು ಅನ್ನೋ ತೀರ್ಮಾನ ಅತಿ ದೊಡ್ಡ ಶ್ರೇಷ್ಠವಾದಂಥ ತೀರ್ಮಾನ. ಅದ್ರಲ್ಲಿ ಕೀರುಳು ಇರ್ಬೇಕು ಖಂಡಿತವಾಗ್ಲೂ ಬೇಡ. ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಡಾಕ್ಟರ್ಗಳಿದ್ದಾರೆ, ಸೈಕ್ಯಾಟ್ರಿಸ್ಟ್ಗಳಿದ್ದಾರೆ, ಸೈಕಾಲಜಿಸ್ಟ್ಗಳಿದ್ದಾರೆ, ಕೌನ್ಸಿಲಿಂಗ್ ಮಾಡೋರು. ಸೊ ಇವೆಲ್ಲಗಳ ಮಧ್ಯೆ ನೀವು ಖಂಡಿತವಾಗ್ಲೂ ಬಿಡ್ಲಿಕ್ಕೆ ಸಾಧ್ಯ ಉಂಟು. ನೀವು 30-40 ಸಿಗರೇಟ್ ಸೇರ್ತಾ ಇದ್ರು ಕೂಡ ಬರೀ 3-4 ತಿಂಗಳಲ್ಲಿ ಪೂರ್ತಿಯಾಗಿ 0 ತಗೊಂಡ್ಬರ್ಲಿಕ್ಕೂ ಸಾಧ್ಯತೆ ಉಂಟು. ಇದೆ, ಖಂಡಿತವಾಗ್ಲೂ ಎಸ್ ಸಾಧ್ಯ ಉಂಟು. ಒಂದು ಒಳ್ಳೆ ಹೋಪ್ ನ ಕೊಟ್ಟಿದ್ದೀರಾ, ಒಳ್ಳೆ ಧೈರ್ಯ, ಆ ಭರವಸೆಯೇ ಜೀವನ. ಎಕ್ಸಾಕ್ಟ್ಲಿ. ಅಂಡ್ ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ನಿಮ್ಗೆ ಇತ್ತಲ್ಲ ಅಂದ್ರೆ ಆಸ್ ಡಾಕ್ಟರ್ ನೀವು ಆ ಕೇಸಸ್ ನ ನೋಡ್ತಿರ್ತೀರಾ, ಇದನ್ನ ಅಡ್ರೆಸ್ ಮಾಡ್ಬೇಕು ಇವತ್ತು ನೀಡ್ ಆಫ್ ದಿ ಅವರ್ ಸಮಾಜಕ್ಕೆ ಅನ್ನೋದೊಂದಿತ್ತು. ಅದನ್ನ ಬಹುಶಃ ಇವತ್ತು ಈ ಕಾನ್ವರ್ಸೇಷನ್ ಮೂಲಕ ತಲುಪಿಸಿದೀವಿ. ಬರೀ ಇದರದೊಂದೇ ಅಲ್ಲ, ಬರೀ ಸ್ಮೋಕಿಂಗ್ ಮಾತ್ರ ಅಲ್ಲ, ಸ್ಮೋಕಿಂಗು, ಆಲ್ಕೋಹಾಲ್ ಅಥವಾ ಡ್ರಗ್ ಅಡಿಕ್ಷನ್ ಮೂರನ್ನು ಕೂಡ ಬಿಡಿಸ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಉಂಟು. ಎಲ್ಲಾ ವ್ಯಸನಗಳನ್ನು ಬಿಡಿಸಬಹುದು. ಯಾವ್ದು ವ್ಯಸನ, ಯಾವ್ದು ನಮ್ಗೆ ಒಳ್ಳೇದಲ್ಲ ಅಂತ ಅನ್ಸುತ್ತೋ ಮೊದಲು ನಿಮ್ಗೆ ಅದು ಅನಿಸ್ಬೇಕು, ಇದು ವ್ಯಸನ ನನಗೆ, ಇದು ಒಳ್ಳೇದಲ್ಲ ನನಗೆ ಅಂತ ನೀವು ತೀರ್ಮಾನಕ್ಕೆ ಬಂದ್ರೆ ಬಿಡಿಸೋದಕ್ಕೆ ನಮ್ಗೆ ತುಂಬಾ ಸುಲಭ. ಹೌದು. ಈಗ ನೀವು ಒಂದು ಮೂವಿ ರೆಫರೆನ್ಸ್ ಕೊಟ್ರಿ. ಅವಾಗ್ಲೇ ಒಂದ್ ಮೂವಿ ನೋಡಕ್ ಹೋದ್ರೆ ನಾವು ಮೂವಿನ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ, ಆದ್ರೆ ಮೂವಿ ಬಿಗಿನಿಂಗ್ ಅಲ್ಲೇ ಇದಿರುತ್ತೆ. ಇವತ್ತು ಮೂವಿ ಎಂಜಾಯ್ ಮಾಡೋದ್ರ ಬಿಟ್ಟು ಅದ್ರ ಬಿಗಿನಿಂಗ್ ಪೋರ್ಷನ್ ಏನಿತ್ತು ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡಿದೀವಿ. ಈ ಮೂವಿದು ಅಂತ ಬಂದಾಗ ನಾನು ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಯಾರು ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಕಳಕಳಿಯಾಗಿ ನಮ್ಮ ಜೀವನವನ್ನು ಮಾಡ್ತೀವಿ, ದೊಡ್ಡ ಉದಾಹರಣೆ ರಾಜ್ಕುಮಾರ್ ಅವರು. ಯಾವತ್ತೂ ಕೂಡ ಅವರು ಮೂವಿನಲ್ಲಿ ಸ್ಮೋಕ್ ಮಾಡಲಿಲ್ಲ. ಯಾವುದೋ 1 ಚಿತ್ರ 2 ಚಿತ್ರ ಅಷ್ಟೇ, ಯಾವತ್ತೂ ಮಾಡಿಲ್ಲ. ಅವರು ಯಾವತ್ತೂ ಕೂಡ ಇದನ್ನ ಪ್ರೊಪಗಂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ, ಒಳ್ಳೆಯದನ್ನೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಜೀವನ ಚೈತ್ರ ತರ ಮೂವಿಗಳಲ್ಲಿ ಮದ್ಯಪಾನ ನಿಷೇಧ ಅನ್ನೋದು ಯಾಕೆ ಮುಖ್ಯ ಅನ್ನೋದನ್ನು ತೋರಿಸುವಂತ ಮಟ್ಟಿಗೆ ಮೆಸೇಜ್ ಅನ್ನು ಕೊಡುವಂತ ಹೋದ್ರು. ಆದ್ರೆ ಇವತ್ತು ನಮ್ಮ ಎಷ್ಟೋ ಬೇರೆ ನಟಗಳನ್ನ ನೋಡ್ತೀವಿ, ಅವರಿಗೆ ದುಡ್ಡು ಕೊಟ್ಟಿದೆ, ಕೀರ್ತಿ ಕೊಟ್ಟಿದೆ, ಅಭಿಮಾನ ಕೊಟ್ಟಿದೆ, ಎಲ್ಲವನ್ನೂ ಕೊಟ್ಟಿದ್ರು ಕೂಡ ನಾವು ಪಾನ್ಪರಾಗ ತಿನ್ನಿ, ಇದು ತಿನ್ನಿ ಅನ್ನೋ ಹೇಳುವಂತ ಪ್ರಮೋಷನ್ ಮಾಡುವಂತ ನಟರುಗಳ ಮಧ್ಯೆ ಇವತ್ತು ಬದುಕ್ತಾ ಇದ್ದೀವಿ. ರಾಜ್ಕುಮಾರ್ ತರ ಧೀಮಂತ ಒಂದು ವ್ಯಕ್ತಿತ್ವವನ್ನು ನಾವು ಮರಿತಾ ಇದ್ದೀವಿ. ಸೊ ಯಾರನ್ನ ನಾವು ರೋಲ್ ಮಾಡೆಲ್ಸ್ ಅಂತ ಆಯ್ಕೆ ಮಾಡ್ಕೊಳ್ತೀವಲ್ವಾ, ಅದು ಕೂಡ ತುಂಬಾ ಮುಖ್ಯ. ವೆರಿ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಒಂದು ಟಾಪಿಕ್ ಬಗ್ಗೆ ತುಂಬಾ ಸುದೀರ್ಘವಾಗಿ, ಬಹುಶಃ ಎಷ್ಟು ಬೇಸಿಕ್ ಆಗಿ ಏನ್ ಹೇಳ್ಬಹುದು, ಸುದೀರ್ಘ ಅಂತಂದ್ರೆ ಇದನ್ನ ಗಂಟೆ ಮಾಡ್ಬೇಕಾಗುತ್ತೆ. ಬಟ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಟೈಮ್ ಸರ್. ಇಲ್ಲೇನಾದ್ರೂ ಹೇಳಲಿಕ್ಕಿರೋದು ಒಂದೇ ಮಾತು, ವ್ಯಸನ ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ಯಾರನ್ನೋ ನೋಡಿ, ಯಾವುದೋ ನಟನ್ ನೋಡಿ ಅಥವಾ ಯಾವುದೋ ನಿನ್ನ ಸ್ನೇಹಿತನನ್ನು ನೋಡಿ ದಯವಿಟ್ಟು ಈ ವ್ಯಸನಕ್ಕೆ ಇಳಿಬೇಡಿ. ವ್ಯಸನಕ್ಕೆ ಇಳಿದ್ರು ಕೂಡ ವೈದ್ಯರಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ನಿಮ್ಮ ಗುರು ಹಿರಿಯರಿದ್ದಾರೆ, ಅವ್ರ ಮಾತುಗಳನ್ನ ಕೇಳಿ ದಯವಿಟ್ಟು ವ್ಯಸನ ಮುಕ್ತರಾಗಿ. ರೈತರುಗಳು ಕೂಡ ಮನವಿ, ದಯವಿಟ್ಟು ನೀವು ಈ ಬೆಳೆಯಿಂದ ಬೇರೆ ಬೆಳೆಗೆ ನಿಮ್ಮ ಯೋಚನೆಯನ್ನ ಈ ನಿಟ್ಟಿನಲ್ಲಿ ಬದಲಾಯಿಸ್ಕೊಳ್ಳಿ. ಈ ಬದಲಾಯಿಸ್ಕೊಂಡ್ರೆ ಸಮಾಜಕ್ಕೆ ನೀವು ಕೊಡ್ಬೋದಾದಂಥ ಒಂದು ಅತಿ ಉತ್ತಮವಾದಂಥ ಕಾಣಿಕೆ ಅದು. ಬೆಳೆ ಕೊಟ್ಟೇ ನೀವು ಸಮಾಜವನ್ನು ಬೆಳೆಸಬೇಕಾದ್ರಿಂದ ಒಂದು ಬೆಳೆಯನ್ನು ನಿನ್ಸು ಕೂಡ ನೀವು ಸಮಾಜವನ್ನು ಕಟ್ಟಬಹುದು. ಸೊ ಇದೊಂದು ಸಾಧ್ಯತೆ ಉಂಟು. ಸರ್ಕಾರ ಈ ನಿಟ್ಟಿನಲ್ಲಿ ಇನ್ನೊಂದು ಸ್ವಲ್ಪ ಶಿಸ್ತನ್ನ
ಇನ್ನೊಂದು ಸ್ವಲ್ಪ ಮಾರ್ಗ ಸೂಚಿಗಳನ್ನ ಸ್ವಲ್ಪ ಕಟ್ಟುನಿಟ್ಟಾಗಿ ತರಬೇಕಾದಂತ ಅವಶ್ಯಕತೆ ಅವರಲ್ಲೂ ಇದೆ. ನಾಗರಿಕ ಆಗಿ ಆ ಜವಾಬ್ದಾರಿ ನಿಭಾಯಿಸಬೇಕಾದಂತ ಜವಾಬ್ದಾರಿ ನಮಗೂ ಇದೆ. ಎಸ್ ಸರ್, ನಿಮ್ಮ ಮೂಲಕ ನಮ್ಮ ವಾಹಿನಿಯ ಒಂದು ಪ್ರಯತ್ನ ಇಷ್ಟ, ಇದನ್ನ ಜನಕ್ಕೆ ತಲುಪಿಸ್ಬೇಕು, ಆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ಬೇಕು ಅಂತ. ಅದಕ್ಕೆ ನೀವು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ.